Namaste and welcome to BioStudies. In the previous video ಇದನ್ನ ಬೇಕಂತನೇ ನಾನು ರಬ್ ಮಾಡಿಲ್ಲ, ರಿವಿಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತು ಇವತ್ತಿನ ಕ್ಲಾಸಿಗೆ ಹೆಂಗೆ ಇದನ್ನು ರಿಲೇಟ್ ಮಾಡ್ಬೋದು ಅಂತ. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ಏನು ಕಲ್ತಿದ್ವಿ, ಕ್ಲೀವೇಜ್ ಆ್ಯಂಡ್ ಇಂಪ್ಲಾಂಟೇಷನ್. ಸೊ ಒಂದ್ಸತಿ ಫಲೀಕರಣ ಆದಮೇಲೆ ಝೈಗೋಟ್ ಏನು ಫಾರ್ಮ್ ಆಗುತ್ತೆ, ಆ ಝೈಗೋಟ್ ಏನು ಮಾಡುತ್ತೆ, ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದ್ಯಾಟ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ಅ ಕ್ಲೀವೇಜ್. ಯಾಕೆ ಕ್ಲೀವೇಜ್, ಯಾಕೆ ಮೈಟೋಸಿಸ್ ಅಲ್ಲ? ಬಿಕಾಸ್ ಮೈಟೋಸಿಸ್ನಲ್ಲಿ ಆಗುವಂತಹ G1 G2 ಫೇಸ್ ಏನಿದೆ, ಗ್ರೋತ್ ಫೇಸ್ ಏನಿದೆ, ಇಲ್ಲಿ ಏನು ಗ್ರೋತ್ ಅಂತ ಆಗ್ತಿರೋದಿಲ್ಲ, ಕಂಟಿನ್ಯೂಸ್ ಆಗಿ ಸೆಲ್ಸ್ಗಳು ಡಿವೈಡ್ ಆಗ್ತಾ ಇರ್ತವೆ. ಸೊ 2 ಸ್ಟೇಜ್, ದೆನ್ 4, 8, ದೆನ್ 16 ಸ್ಟೇಜಿಗೆ ಮೊರೊಲಾ ಅಂತ ಕರಿತೀವಿ. ಅದಾದಮೇಲೆ ಅದು 32 ಸೆಲ್ಸ್ ಆಗಿ ಝೋನಾ ಪೆಲುಸಿಡಾ ಒಳಗಡೆನೇ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ 5 ಡೇಸ್ ಟೈಮ್ ತಗೊಂಡು ನೆಕ್ಸ್ಟ್ 5th ಡೇಗೆ ಈ ಏನು ಡೆವಲಪಿಂಗ್ ಎಂಬ್ರಿಯೋ ಇದೆ ಅದು ಯುಟರಸ್ಸಿಗೆ ಎಂಟರ್ ಆಗುತ್ತೆ. ಯುಟರಸ್ನಲ್ಲಿ ಫ್ರೀಯಾಗಿ 2 ಡೇಸ್ ಒಂದು ರೀತಿ ಟೂರ್ ಮಾಡ್ದಂಗೆ ಎಲ್ಲ ಕಡೆ ಅಲ್ಲಿರುವಂತಹ ನ್ಯೂಟ್ರಿಟಿವ್ ಮಿಲ್ಕ್ ಏನಿದೆ, ಯುಟರೈನ್ ಮಿಲ್ಕ್ ಏನಿದೆ, ಅದನ್ನು ಅಬ್ಸಾರ್ಬ್ ಮಾಡ್ತಾ ಇದು ಸ್ಲೋ ಆಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹಿಯರ್ ಇಟ್ ಅಪಿಯರ್ಸ್ ಅ ಕ್ಯಾವಿಟಿ. ಆ ಕ್ಯಾವಿಟಿ ಫಾರ್ಮ್ ಆಗುತ್ತೆ ಮತ್ತು ರೀಅರೇಂಜ್ಮೆಂಟ್ ಆಫ್ ದ ಸೆಲ್ಸ್. ಸೊ ಸೆಲ್ಸ್ ರೀಅರೇಂಜ್ಮೆಂಟ್ ಆಗಿ ಟ್ರೋಫೋಬ್ಲಾಸ್ಟ್ ಹೊರಗಡೆ ಲೇಯರು, ಎಂಬ್ರಿಯೋಬ್ಲಾಸ್ಟ್ ದಟ್ ಈಸ್ ಇನ್ನರ್ ಸೆಲ್ ಮಾಸ್. ಎಂಬ್ರಿಯೋ ಯಾವ ಪಾರ್ಟಿಂದ ಬೆಳೆಯುತ್ತೆ, ಇನ್ನರ್ ಸೆಲ್ ಮಾಸ್ ಪಾರ್ಟಿಂದ ಅದು ಬೆಳೆಯುತ್ತೆ. ನೆಕ್ಸ್ಟ್ ಏನಾಗುತ್ತೆ, 5 ಡೇಸ್ 5th ಡೇಗೆ ಯುಟರಸ್ಸಿಗೆ ಬಂತು, ಅಲ್ಲಿ ಯುಟರೈನ್ ಮಿಲ್ಕನ್ನು ಅಬ್ಸಾರ್ಬ್ ಮಾಡ್ತಾ ಝೋನಾ ಪೆಲುಸಿಡಾಯಿಂದ ಹೊರಗಡೆ ಬರುತ್ತೆ. ಆ ಪ್ರೊಸೆಸ್ ಏನು, ಝೋನಾ ಹ್ಯಾಚಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಝೋನಾ ಕವರನ್ನು ಬಿಟ್ಟು ಈ ಎಂಬ್ರಿಯಾನಿಕ್ ಸ್ಟೇಜು ಹೊರಗಡೆ ಬರುತ್ತೆ. ಆ್ಯಂಡ್ ಎಕ್ಸಾಕ್ಟ್ಲಿ ಆನ್ ದ 7th ಡೇ ಆಫ್ಟರ್ ಫರ್ಟಿಲೈಸೇಷನ್ ಈ ಸ್ಟ್ರಕ್ಚರ್, ನಾವೇನಿದಕ್ಕೆ ಒಳಗಡೆ ಏನು ಸ್ಟ್ರಕ್ಚರ್ ಇದೆಯಲ್ಲ ಇದನ್ನು ನಾವು ಬ್ಲಾಸ್ಟೋಸಿಸ್ಟ್ ಅಂತ ಕರಿತೀವಿ. ಸೊ ಒಂದ್ಸತಿ ಝೋನಾ ಹ್ಯಾಚಿಂಗ್ ಆಗಿ ಬ್ಲಾಸ್ಟೋಸಿಸ್ಟು ಹೊರಗಡೆ ಬಂತು ಅಂತಂದರೆ ಆವಾಗ ಟ್ರೋಫೋಬ್ಲಾಸ್ಟ್ ಸೆಲ್ಸು ಎಂಡೋಮೆಟ್ರಿಯಮ್ ಲೈನಿಂಗ್ ಏನಿದೆ, ಯುಟರೈನ್ ವಾಲ್ ಏನಿದೆ, ಅಲ್ಲಿ ಒಂದು ಸ್ಮಾಲ್ ಬರೋವನ್ನು ಮಾಡಿ ಅದ್ರ ಒಳಗಡೆ ಅದು ಎಂಬೆಡ್ ಆಗುತ್ತೆ ಆ್ಯಂಡ್ ಹೊರಗಡೆಯಿಂದ ಯುಟರೈನ್ ಟಿಶ್ಯೂ ಮತ್ತೆ ಕವರ್ ಆಗಿಬಿಡುತ್ತೆ. ಒಂದು ಸತಿ ಬ್ಲಾಸ್ಟೋಸಿಸ್ಟು ಯುಟರಸ್ ವಾಲಿಗೆ ಅಟ್ಯಾಚ್ ಆಯಿತು ಅಂತಂದರೆ ದೆನ್ ಇಟ್ ಈಸ್ ನೋ ಮೋರ್ ಕಾಲ್ಡ್ ಆ್ಯಸ್ ಅ ಎಂಡೋಮೆಟ್ರಿಯಮ್. ನಾವು ಅವಾಗ ಅದನ್ನು ಡೆಸಿಡ್ಯುವಾ ಅಂತ ಕರಿತೀವಿ. ಸೊ ಯಾವ ಕಡೆ ಅಟ್ಯಾಚ್ ಆಯ್ತಲ್ಲ ಫಸ್ಟ್ ಟೈಮ್ ಯುಟರಸ್ಸಿಗೆ ಅದು ಡೆಸಿಡ್ಯುವಾ ಬೆಸಾಲಿಸ್. ಅದರದ್ದು ಅಪೋಸಿಟ್ ಎಲ್ಲಿ ಅದು ಕ್ಲೋಸ್ ಆಯ್ತಲ್ಲ ದಟ್ ಈಸ್ ಡೆಸಿಡ್ಯುವಾ ಕ್ಯಾಪ್ಸುಲಾರಿಸ್, ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಕ್ಯಾಪ್ಸುಲಾರಿಸ್. ಆ್ಯಂಡ್ ಈ ಎರಡೂ ಪಾರ್ಟನ್ನು ಬಿಟ್ಟು ಮೇಲ್ಗಡೆ ಮತ್ತು ಕೆಳಗಡೆ ಉಳಿದಿರುವಂತಹ ಏನು ಎಂಡೋಮೆಟ್ರಿಯಮ್ ಪಾರ್ಟ್ ಇದೆ, ಯುಟರೈನ್ ವಾಲದ ಪಾರ್ಟ್ ಇದೆ, ಅದನ್ನು ನಾವು ಡೆಸಿಡ್ಯುವಾ ಪರೈಟಲಿಸ್ ಅಂತ ಕರಿತೀವಿ. ಸೊ ಒಂದು ಸತಿ ಇಂಪ್ಲಾಂಟೇಷನ್ ಆದಮೇಲೆ ನಾವು ಪ್ರೆಗ್ನೆನ್ಸಿ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳ್ತೀವಿ. ಇದೆಲ್ಲ ಸ್ಟ್ರಕ್ಚರ್ಸ್ ಆಗಬೇಕಾದ್ರೆ, ಕ್ಲೀವೇಜ್ ಆಗಬೇಕಾದ್ರೆ ಇಟ್ ಈಸ್ ನಾಟ್ ಎಟ್ ಕನ್ಫರ್ಮ್ಡ್. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಒಳಗಡೆ ಬ್ಲಾಸ್ಟೋಸಿಸ್ಟ್ ಬಂದಾಗಿದೆ, ಹೊರಗಡೆಯಿಂದ ಕವರಿಂಗ್ ಕ್ಲೋಸ್ ಆಗಿದೆ, ನಾವು ಇನ್ನೇನಿದ್ರೂ ಈ ಸ್ಟ್ರಕ್ಚರನ್ನು ಇಟ್ಕೊಂಡು ಒಂದು ಎಂಬ್ರಿಯೋ ಅಂತ ಫಾರ್ಮ್ ಆಗಬೇಕು. ಓಕೆ, ಯುಟರಸ್ ಈ ಡೆಸಿಡ್ಯುವಾ ಲೇಯರ್ ಒಳಗಡೆನೆ. ಸೊ ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂತ, ನಾವು ಅದು ಹೆಂಗೆ ಎಂಬ್ರಿಯೋ ಬೆಳೆಯುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಇನ್ ದಿಸ್ ವಿಡಿಯೋ ಇಟ್ ಈಸ್ ಅಬೌಟ್ ದ ಗೆಸ್ಟೇಷನ್ ಆ್ಯಂಡ್ ಗ್ಯಾಸ್ಟ್ರುಲೇಷನ್. ಗೆಸ್ಟೇಷನ್ ಅಂದರೆ ಏನು, ಪ್ರೆಗ್ನೆನ್ಸಿ ಪೀರಿಯಡ್ ಅಥವಾ ಪ್ರೆಗ್ನೆನ್ಸಿ, ಅದಕ್ಕೇನಂತ ನಾವು ಸೈಂಟಿಫಿಕ್ ಆಗಿ ಗೆಸ್ಟೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ವಿ ನೋ ಇಟ್ ಈಸ್ ದ 9 months ಪೀರಿಯಡ್. ಸೊ 9 monthsವರೆಗೂ ಪೂರ್ತಿಯಾಗಿ ಎಂಬ್ರಿಯೋ ಇರೋದು, ಭ್ರೂಣ ಆಗಿ ಎಲ್ಲ ಪಾರ್ಟ್ಸ್ಗಳು ಒಳಗಡೆ ಇರುವಂತಹ ಇಂಟರ್ನಲ್ ಪಾರ್ಟ್ಸು, ಎಕ್ಸ್ಟರ್ನಲ್ ಪಾರ್ಟ್ಸು ಕಂಪ್ಲೀಟಾಗಿ ಬೆಳೀಲಿಕ್ಕೆ 9 months ಟೈಮ್ ಬೇಕಾಗುತ್ತೆ. ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆಸ್ ಎ ಗೆಸ್ಟೇಷನಲ್ ಪೀರಿಯಡ್ ಅಥವಾ ಜೆಸ್ಟೇಷನಲ್ ಪೀರಿಯಡ್ ಅಂತಲೂ ಹೇಳ್ತಾರೆ. Now what all the changes that takes place during this period that we are going to study today. ಸೊ ಇವತ್ತು ನಾವು ಏನೇನು ಚೇಂಜಸನ್ನು ಮಾಡ್ತಾ ಇದ್ದೀವಿ ಎಂಬ್ರಿಯೋ ಡೆವಲಪ್ ಆಗಬೇಕಾದ್ರೆ ಅದೆಲ್ಲವೂ ಇಲ್ಲಾಗ್ತಿದೆ ಅಂತ ನೀವು ಇಮ್ಯಾಜಿನ್ ಮಾಡಬೇಕು. ಅಂದರೆ ಸುತ್ತಲೂ ಯುಟರಸ್ದು ಲೈನಿಂಗ್ ಇದೆ, ಎಪಿಥೆಲಿಯಲ್ ಟಿಶ್ಯೂ ಇದೆ, ಗ್ಲ್ಯಾಂಡ್ಸ್ ಇದ್ದಾವೆ, ಬ್ಲಡ್ ವೆಸಲ್ಸ್ ಇದ್ದಾವೆ, ಸುತ್ತಲೂ ಅದ್ರ ಒಳಗಡೆ ನಮ್ಮದು ಎಂಬ್ರಿಯೋ ಬೆಳೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ದ್ಯಾಟ್ ವಿ ವಿಲ್ ಟೇಕ್ ಅಪ್ ಟುಡೇ. ಸೊ ಟುಡೇಸ್ ವಿಡಿಯೋ ಈಸ್ ಅಬೌಟ್ ಗೆಸ್ಟೇಷನ್ ಆ್ಯಂಡ್ ಗ್ಯಾಸ್ಟ್ರುಲೇಷನ್. ಸೊ ಈ ಎರಡೂ ವರ್ಡು ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಈ ವಿಡಿಯೋದಲ್ಲಿ. ಓಕೆ, just a minute. Okay, so in this video ಇಂಪ್ಲಾಂಟೇಷನ್ ಆದಮೇಲೆ ಏನೇನು ಚೇಂಜಸ್ ಆಗುತ್ತೆ ಅಂತ ನಾವು ಕಲಿಯೋಣ. ನಾವು
ವಾಟ್ ಈಸ್ ದಿಸ್ ಗೆಸ್ಟೇಷನಲ್ ಪೀರಿಯಡ್ ಇಲ್ಲಿ ಬರೋದಲ್ಲ, ಗೆಸ್ಟೇಷನ್ ಅಥವಾ ಪ್ರೆಗ್ನೆನ್ಸಿ ಪೀರಿಯಡ್. ಸೊ ವಾಟ್ ಈಸ್ ದಿಸ್ ಪ್ರೆಗ್ನೆನ್ಸಿ ಪೀರಿಯಡ್? ಇಂಪ್ಲಾಂಟೇಷನ್, ದ ಟೈಮ್ ಫ್ರಮ್ ಇಂಪ್ಲಾಂಟೇಷನ್ ಟು ದ ಬೇಬಿ ಬರ್ತ್. ಸೊ ಇದರ ಮಧ್ಯೆ ಇರುವಂತಹ ಏನು ಪೀರಿಯಡ್ ಇದೆ ಅದನ್ನು ನಾವು ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಪೀರಿಯಡ್ ಇಟ್ ವೇರೀಸ್ ಫ್ರಮ್ ಆರ್ಗ್ಯಾನಿಸಮ್ ಟು ಆರ್ಗ್ಯಾನಿಸಮ್, ಎನಿಮಲ್ ಟು ಎನಿಮಲ್. ಇವಾಗ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ನಮ್ಮಲ್ಲಿ 9 months ಇರುತ್ತೆ, ಅಂದರೆ ಎಷ್ಟಾಯಿತು? 266 days. 266 days ಇನ್ ಹ್ಯೂಮನ್ ಬೀಯಿಂಗ್ಸ್, ದಟ್ ಈಸ್ ದ ಪ್ರೆಗ್ನೆನ್ಸಿ ಪೀರಿಯಡ್. ಅಗದಿ ಲಾಂಗ್ ಪ್ರೆಗ್ನೆನ್ಸಿ ಪೀರಿಯಡನ್ನು ಹೊಂದಿರುವಂತಹ ಎನಿಮಲ್ ಯಾವುದು? ದಟ್ ಈಸ್ ಎಲಿಫೆಂಟ್. ಎಲಿಫೆಂಟ್ನಲ್ಲಿ ಪ್ರೆಗ್ನೆನ್ಸಿ ಪೀರಿಯಡ್ 22 monthsವರೆಗೂ ಪ್ರೆಗ್ನೆನ್ಸಿ ಪೀರಿಯಡ್ ಇರುತ್ತೆ. ಆ್ಯಂಡ್ ಅಗದಿ ಸ್ಮಾಲೆಸ್ಟ್ ಅಂತಂದರೆ ಯಾವುದೋ ಒಂದು ಶ್ರೂ ಅಂತ ಇದೆ ಎನಿಮಲ್ ಚಿಕ್ಕದು, ಓಕೆ, ಅಲ್ಲಿ 14 days, ಜಸ್ಟ್ 14 daysನಲ್ಲಿ ಪ್ರೆಗ್ನೆನ್ಸಿ ಪೀರಿಯಡ್ ಮುಗಿದು ಬೇಬಿ ಬರ್ತ್ ಆಗಿಬಿಡುತ್ತೆ. ಸೊ ಯು ಹ್ಯಾವ್ ಟು ರಿಮೆಂಬರ್, ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ಈಸ್ ಆಫ್ಕೋರ್ಸ್ ವಿ ನೋ 9 months ಅಂದರೆ 266 days. ಓಕೆ, ನಾವು ಬ್ಲಾಸ್ಟೋಸಿಸ್ಟ್ ನಮಗೆ ಗೊತ್ತಿದೆ. ಬ್ಲಾಸ್ಟೋಸಿಸ್ಟ್ನಲ್ಲಿ ಹೊರಗಡೆ ಏನಿದೆ? ಟ್ರೋಫೋಬ್ಲಾಸ್ಟ್ ಲೇಯರ್ ಇದೆ. ಸೊ ನಾನು ಕೆಲವೊಂದು ಆಲ್ರೆಡಿ ತೆಗೆದುಕೊಂಡ್ಬಿಟ್ಟಿದ್ದೀನಿ ಟೈಮ್ ಸೇವ್ ಆಗಲಿ ಅಂತ, ಯಾಕಂದರೆ ಇದ್ರ ಒಳಗಡೆ ಆಗುವಂತಹ ಚೇಂಜಸನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗಬೇಕು. ಸೊ ಹೊರಗಡೆ ಯಾವ ಲೇಯರ್ ಇದೆ? ಟ್ರೋಫೋಬ್ಲಾಸ್ಟ್ ಲೇಯರ್ ಇದೆ, ಕರೆಕ್ಟಾ? ಒಳಗಡೆ ಜಸ್ಟ್ ಇಮ್ಯಾಜಿನ್, ಒಳಗಡೆ ಮೇಲ್ಗಡೆ ಕಾಲಮ್ನಾರ್ ಸೆಲ್ಸ್ ಇತ್ತಲ್ಲ, ಅದು ಯಾವುದು? ದಟ್ ಈಸ್ ಎಪಿಬ್ಲಾಸ್ಟ್. ಅದರ ಕೆಳಗಡೆ ಇನ್ನೊಂದು ಕ್ಯೂಬಾಯ್ಡಲ್ ಲೈನಿಂಗ್ ಇತ್ತಲ್ಲ, ಕ್ಯೂಬಾಯ್ಡಲ್ ಸೆಲ್ಸನ್ನು ಹೊಂದಿರುವಂತಹ ಲೇಯರು, ಅದು ಏನಿತ್ತು? ಅದು ಹೈಪೋಬ್ಲಾಸ್ಟ್. ಐ ಹೋಪ್ ಯು ಕ್ಯಾನ್ ರಿಕಲೆಕ್ಟ್ ಫ್ರಮ್ ದ ಪ್ರೀವಿಯಸ್ ವಿಡಿಯೋ. ಸೊ ಹಿಯರ್ ವಿ ವಿಲ್ ಶೋ ಮೇಲ್ಗಡೆ ಯಾವುದು? ಕಾಲಮ್ನಾರ್ ಸೆಲ್ಸನ್ನು ಹೊಂದಿರುವಂತಹ, ನೌ ದಿಸ್ ಈಸ್ ದ ಎಪಿಬ್ಲಾಸ್ಟ್, ಕರೆಕ್ಟಾ? ಆ್ಯಂಡ್ ಈ ಎಪಿಬ್ಲಾಸ್ಟ್ ಕೆಳಗಡೆ ಇನ್ನೂ ಒಂದು ಲೇಯರ್ ಇದೆ, ಕ್ಯೂಬ್ ಲೈಕ್ ಸೆಲ್ಸ್ ಇದ್ದಾವೆ. ಆ್ಯಂಡ್ ದಿಸ್ ಲೇಯರ್ ವಿ ಕಾಲ್ ಇಟ್ ಆಸ್ ಅ ಹೈಪೋಬ್ಲಾಸ್ಟ್. ಕನ್ಫ್ಯೂಸ್ ಆಗಲೇಬಾರ್ದು. ಹೈಪೋ ಅಂದರೆ ಕೆಳಗೆ, ಎಪಿಡರ್ಮಲ್ ಹೊರಗಡೆ ಅಂತ ಹೇಳ್ತೀವಲ್ಲ, ಮೇಲ್ಗಡೆ ಅಂತ. ಸೊ ಮೇಲ್ಗಡೆ ಇದ್ದಿದ್ದು ಯಾವುದು? ಎಪಿಬ್ಲಾಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ಎಪಿಬ್ಲಾಸ್ಟ್. ಆ್ಯಂಡ್ ಕೆಳಗಡೆ ಯಾವುದಿದೆ? ಹೈಪೋಬ್ಲಾಸ್ಟ್, ಕರೆಕ್ಟಾ? ನಾವು 7th ಡೇಗೆ ಇಂಪ್ಲಾಂಟೇಷನ್ ಆದಮೇಲೆ ನೆಕ್ಸ್ಟ್ ಏನೇನು ಚೇಂಜಸ್ ಆಗುತ್ತೆ ಅಂದರೆ, ಈ ಎಪಿಬ್ಲಾಸ್ಟ್ ಇದೆಯಲ್ಲ, ಇದು ಸ್ಲೋ ಆಗಿ ಕೆಳಗಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಎಪಿಬ್ಲಾಸ್ಟ್ ಕೆಳಗಡೆ ಮೂವ್ ಆದಂಗೆ ಹೈಪೋಬ್ಲಾಸ್ಟ್ ಕೂಡ ಕೆಳಗಡೆ ಹೋಗ್ತಾ ಇದೆ. ಸೊ ದಿಸ್ ಎಪಿಬ್ಲಾಸ್ಟ್ ಆ್ಯಂಡ್ ಹೈಪೋಬ್ಲಾಸ್ಟ್ ಸ್ಲೋಲಿ ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಡೌನ್ವರ್ಡ್ಸ್. ಇಲ್ಲೇ ತೋರಿಸ್ಬಿಡೋಣ, ಓಕೆ? ಸೊ ಎಪಿಬ್ಲಾಸ್ಟ್ ಸೆಲ್ಸು ಈ ರೀತಿ ಸ್ಲೋ ಆಗಿ ಕೆಳಗಡೆ ಹೀಗೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ದೀಸ್ ಆರ್ ದ ಎಪಿಬ್ಲಾಸ್ಟ್ ಸೆಲ್ಸ್. ಮೇಲ್ಗಡೆಯಿಂದ ಕೆಳಗಡೆ ಮೂವ್ ಆಗಿದ್ದಾವೆ, ಓಕೆ? ಇದರ ಕೆಳಗಡೆ ಏನಿದೆ? ಹೈಪೋಬ್ಲಾಸ್ಟ್, ಅಗೇನ್ ಕ್ಯೂಬಾಯ್ಡಲ್ ಸೆಲ್ಸ್, ಓಕೆ? ಸೊ ಫಸ್ಟ್ ಏನಾಗ್ತಾ ಇದೆ? ಇಲ್ಲಿ ಸೆಲ್ಸು ಮೂವ್ ಆಗ್ತಾ ಇದ್ದಾವೆ, ಕೆಳಗಡೆ ಮೂವ್ ಆಗ್ತಾ ಇದ್ದಾವೆ. ಇದರಿಂದ ಏನಾಯಿತು? ಇಲ್ಲಿ ಮೇಲ್ಗಡೆ ಕೂಡ ಒಂದು ಕ್ಯಾವಿಟಿ ಅಂತ, ಒಂದು ಸ್ಪೇಸ್ ಅಂತ ಇಲ್ಲಿ ಫಾರ್ಮ್ ಆಯಿತು, ಓಕೆ? ಸೊ ಇವು ಕೆಳಗಡೆ ಬಂದ ಮೇಲೆ ಏನಾಗ್ತವೆ ಅಂದರೆ, ಎಪಿಬ್ಲಾಸ್ಟು ಮೇಲ್ಗಡೆ ಒಂದು ಸ್ಯಾಕನ್ನು ಫಾರ್ಮ್ ಮಾಡುತ್ತೆ, ಹೈಪೋಬ್ಲಾಸ್ಟು ಕೆಳಗಡೆ ಒಂದು ಸ್ಯಾಕನ್ನು ಅದು ಫಾರ್ಮ್ ಮಾಡುತ್ತೆ. ಹೇಗೆ ಫಾರ್ಮ್ ಮಾಡುತ್ತೆ? ತುಂಬ ಡಿಟೇಲಾಗಿ ಹೋಗೋದು ಬೇಡ, ಯಾಕಂದರೆ ನೀವು BSc ಅಥವಾ ಮಾಸ್ಟರ್ ಡಿಗ್ರಿನಲ್ಲಿ ಏನಾದರೂ ಝಾಲಜಿ ತೊಗೊಂಡ್ರೆ, ಲೈಫ್ ಸೈನ್ಸನ್ನು ತೊಗೊಂಡ್ರೆ, ಅಲ್ಲಿ ಪೂರ್ತಿ ಎಂಬ್ರಿಯಾಲಜಿ ಸ್ಟೆಪ್ ಬೈ ಸ್ಟೆಪ್, ಸೆಲ್ ಟು ಸೆಲ್ ನೀವು ಸ್ಟಡಿ ಮಾಡಬೇಕು. ಬಟ್ ಇವಾಗ ಎಷ್ಟು ರಿಕ್ವೈರ್ ಇದೆಯೋ ಅಷ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಂದ್ಸತಿ ಎಪಿಬ್ಲಾಸ್ಟ್ ಸೆಲ್ಸು ಡೌನ್ವರ್ಡ್ಸ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ದೇ ವಿಲ್ ಫಾರ್ಮ್ ಅ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಹೆಂಗೆ ಸ್ಯಾಕ್ ಲೈಕ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ? ಯು ಹ್ಯಾವ್ ಟು ಇಮ್ಯಾಜಿನ್ ಸಮಥಿಂಗ್ ಲೈಕ್ ದಿಸ್, ಓಕೆ? ಸೊ ಬ್ಲೂ ಕಲರ್ ಇದ್ದಿದ್ದು ಯಾವುದು? ಬ್ಲೂ ಕಲರ್ ಇದ್ದಿದ್ದು ಎಪಿಬ್ಲಾಸ್ಟ್, ಹೌದಾ? ಕೆಳಗಡೆ ಯಾವುದಿದೆ? ಹೈಪೋಬ್ಲಾಸ್ಟ್. ನೋ ದಿಸ್ ಈಸ್ ದ ಹೈಪೋಬ್ಲಾಸ್ಟ್, ಓಕೆ? ಆ್ಯಂಡ್ ಐ ರಿಕ್ವೆಸ್ಟ್, ನನ್ನ ಜೊತೆನೇ ನೀವು ಡ್ರಾಯಿಂಗ್ ಮಾಡ್ತಾನೆ, ಲೇಬ್ಲಿಂಗ್ ಮಾಡ್ತಾನೆ ಒಂದು ಸತಿ ಪ್ರಾಕ್ಟೀಸ್ ಮಾಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಒಂದು ಸತಿ ನೀವು ಡ್ರಾ ಮಾಡ್ತಾ, ನನ್ನ ಜೊತೆನೇ ಡ್ರಾ ಮಾಡ್ತಾ, ಸ್ಪೆಲ್ಲಿಂಗ್ ಬರಿತಾ ಪ್ರಾಕ್ಟೀಸ್ ಮಾಡಿ. ಕರೆಕ್ಟಾಗಿ ಪ್ರೊಸೆಸ್ ನಿಮಗೆ ಒಂದು ಸತಿ ಅರ್ಥ ಆಗಿಬಿಡುತ್ತೆ. ಸೊ ಏನಾಯ್ತು ಇಲ್ಲಿ? ಎಪಿಬ್ಲಾಸ್ಟ್ ಮತ್ತು ಹೈಪೋಬ್ಲಾಸ್ಟು ಸ್ಯಾಕ್ ಲೈಕ್ ಸ್ಟ್ರಕ್ಚರನ್ನು, ಅವು ರೌಂಡ್ ಆಗಿ ಸ್ಯಾಕ್ ಲೈಕ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿದ್ದಾವೆ, ಓಕೆ? ಮೇಲ್ಗಡೆ ಏನು ಫಾರ್ಮ್ ಆಯ್ತಲ್ಲ, ಈ ಮೇಲ್ಗಡೆ ಇರುವಂತಹದ್ದು, ನಾವು ದಿಸ್ ವಿ ಕಾಲ್ ಇಟ್ ಆ್ಯಸ್ ಎ, ಇಲ್ಲೇನು ಕ್ಯಾವಿಟಿ ಫಾರ್ಮ್ ಆಯ್ತಲ್ಲ, ವಿ ಕಾಲ್ ಇಟ್ ಆ್ಯಸ್ ಅ ಎಮ್ನಿಯಾಟಿಕ್ ಸ್ಯಾಕ್ ಅಥವಾ ಎಮ್ನಿಯಾಟಿಕ್ ಕ್ಯಾವಿಟಿ, ಓಕೆ?
ಕೆಳಗಡೆ ಏನು ಫಾರ್ಮ್ ಆಗಿದೆಯಲ್ಲ ಇಲ್ಲಿ, ದಿಸ್ ಈಸ್ ಕಾಲ್ಡ್ ಆ್ಯಸ್ ಯೋಕ್ ಸ್ಯಾಕ್. ರಿಮೆಂಬರ್, ಎಪಿಪ್ಲಾಸ್ಟಿಂದ ಫಾರ್ಮ್ ಆಗೋದು ಎಮ್ನಿಯಾಟಿಕ್ ಕ್ಯಾವಿಟಿ, ಹೈಪೋಬ್ಲಾಸ್ಟಿಂದ ಫಾರ್ಮ್ ಆಗೋದು ಯೋಕ್ ಸ್ಯಾಕ್. ಓಕೆ, ನಾವು ಒನ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್, ಈ ಮಿಡಲ್ ಪೋರ್ಷನ್ ಇದೆಯಲ್ಲ ಇಲ್ಲಿ, ಮಿಡಲ್ ಪೋರ್ಷನಲ್ಲಿ ಏನಿದೆ ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ ಜಂಕ್ಷನ್. ಆ ಜಂಕ್ಷನಿಗೆ ಮೇಲ್ಗಡೆಯಿಂದ ಎಪಿಬ್ಲಾಸ್ಟ್ ಸೆಲ್ಸ್ ಇದ್ದಾವೆ, ಕೆಳಗಡೆಯಿಂದ ಹೈಪೋಬ್ಲಾಸ್ಟ್ ಸೆಲ್ಸ್ ಇದ್ದಾವೆ. ಸೊ ಒಂದು ಲೇಯರ್ ಇದೆ. ಓಕೆ, ಆ ಲೇಯರ್ದು ಎರಡೂ ಕಡೆ, ಎರಡು ಅಂತಂದರೆ ಬೈ ಅಂತ ಹೇಳ್ತೀವಿ, BI. ಸೊ ಬೈ ಲ್ಯಾಮಿನಾರ್, ಲ್ಯಾಮಿನಾರ್ ಅಂದರೆ ಒಂದು ಲೇಯರ್ ಅಂತ ಅರ್ಥ. ಸೊ ಮಧ್ಯ ಏನು ಜಂಕ್ಷನ್ ಇದೆ, ಆ ಜಂಕ್ಷನ್ನಲ್ಲಿ 2 layers of cells are present. Therefore, this part, ಈ ಸೆಂಟ್ರಲ್ ಪಾರ್ಟ್ ಇದೆಯಲ್ಲ, we call it as a bilaminar disc. Now this part, okay, we call it as a bilaminar disc. Okay, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನೀವು ಯಾವುದೇ ವಿಡಿಯೋನ ನೋಡಿ, ಯಾವುದೇ ಚಾನಲ್ ವಿಡಿಯೋನ ನೋಡಿ, ದಯಮಾಡಿ ಒಂದು ರಫು, ಒಂದು ಯಾವುದೋ ಒಂದು ಪೇಜು, ಅಟ್ಲೀಸ್ಟ್ ಒಂದು ಪೆನ್ಸಿಲ್ ಇಟ್ಕೊಂಡು ಕೂತ್ಕೊಳ್ಳಿ. ನೀವು ಎಷ್ಟು ಬರಿತಾ ಹೋಗ್ತಿರಲ್ಲ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ. ಸುಮ್ಮನೆ ಹಿಂಗೆ ನೋಡ್ಕೊಂಡು ಕೇಳ್ತಾ ಇದ್ದರೆ ನಿಮಗೆ ಏನೂ ತಲೆನಲ್ಲಿ ಹೋಗಲ್ಲ. ಆ ಮೂಮೆಂಟಿಗೆ ಓಕೆ ಎಲ್ಲ ಅರ್ಥ ಆಗ್ಬಿಡ್ತು ಅನಿಸುತ್ತೆ, ಬಟ್ ಆಮೇಲೆ ಅದನ್ನು ನೀವು ರೀಕಲೆಕ್ಟ್ ಮಾಡೋಕ್ಕೆ ಹೋದರೆ ನಿಮ್ಗೆ ವರ್ಡ್ಸ್ಗಳು ತುಂಬ ಕನ್ಫ್ಯೂಸ್ ಆಗ್ತವೆ, ಕಾನ್ಸೆಪ್ಟು ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವು ಮ್ಯಾಥ್ಸ್ ನೋಡಿ, ಕೆಮಿಸ್ಟ್ರಿ ನೋಡಿ, ಫಿಸಿಕ್ಸ್ ನೋಡಿ, ಬಯೋ ನೋಡಿ, ಯಾವತ್ತೂ ಒಂದು ರಫ್ ಪೇಪರ್, ಓಕೆ, ಒಂದು ಪೆನ್ಸಿಲ್ ನಿಮ್ಮ ಜೊತೆ ಅದು ಇರಲೇಬೇಕು. ಓಕೆ, ಸೊ ಇದನ್ನು ನೀವು ಕೂಡ ಇವಾಗ ಡ್ರಾ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಮಧ್ಯದಲ್ಲಿ ಏನಾಗಿದೆ ಇವಾಗ, ಎಪಿಪ್ಲಾಸ್ಟ್ ಮತ್ತು ಹೈಪೋಬ್ಲಾಸ್ಟ್ ಎರಡು ಲೇಯರ್, ಓಕೆ, 2 ಲೇಯರ್ಸನ್ನು ಫಾರ್ಮ್ ಮಾಡಿದ್ದಾವೆ. ಇದನ್ನು ನಾವು ಬೈಲ್ಯಾಮಿನಾರ್ ಡಿಸ್ಕ್ ಅಂತ ಕರಿತೀವಿ. ಇದೇ ಪೋರ್ಷನ್ನಿಂದ, ಬೈಲ್ಯಾಮಿನಾರ್ ಪೋರ್ಷನಿಂದನೇ ಮುಂದೆ ಎಂಬ್ರಿಯೋ ಅಂತ ಫಾರ್ಮ್ ಆಗೋದು. ರಿಮೆಂಬರ್, ಎಂಬ್ರಿಯೋ ಏನು ಬೆಳೆಯುತ್ತಲ್ಲ, ನೆಕ್ಸ್ಟ್ ಕಣ್ಣು, ಮೂಗು, ಬಾಯಿ, ಕಿವಿ, ಕಾಲು, ಹೊಟ್ಟೆ, ಹೃದಯ ಎಲ್ಲ ಪಾರ್ಟ್ಸ್ಗಳು ಈ ಮಧ್ಯದಲ್ಲಿ ಏನು ಪಾರ್ಟ್ ಇದೆಯಲ್ಲ, ಇದೇ ಪಾರ್ಟಿಂದ, ಎಕ್ಸ್ಪೆಷಲಿ ಎಪಿಬ್ಲಾಸ್ಟ್ ಲೇಯರ್ ಇದೆಯಲ್ಲ, ಆ ಲೇಯರಿಂದನೇ ಫಾರ್ಮ್ ಆಗುತ್ತೆ. ಹೆಂಗೆ ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್, ಈ ರೀತಿ ಚೇಂಜಸ್ ಆಗಬೇಕಾದ್ರೆ ಒಳಗಡೆ, ಹೊರಗಡೆಯಿಂದ ಏನಾಗುತ್ತೆ ಅಂದರೆ, ಈ ಟ್ರೋಫೋಬ್ಲಾಸ್ಟ್ ಇದೆಯಲ್ಲ, ಇಲ್ಲಿ ತೋರಿಸ್ತೀನಿ ಕರೆಕ್ಟಾಗಿ. ಟ್ರೋಫೋಬ್ಲಾಸ್ಟ್ ಇದೆಯಲ್ಲ, ಈ ಟ್ರೋಫೋಬ್ಲಾಸ್ಟದ ಸೆಲ್ಸು ಹೊರಗಡೆ ಲೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಲೀಕ್ ಅಂದರೆ ಎಕ್ಸಾಕ್ಟ್ಲಿ ಲೀಕ್ ಅಲ್ಲ, ಹೊರಗಡೆ ಹೋಗಲಿಕ್ಕೆ ಶುರು ಆಗ್ತವೆ. ಓಕೆ, ನಾನೇನು ಹೇಳ್ತಾ ಇದ್ದೀನಿ, ಒಳಗಡೆ ಚೇಂಜಸ್ ಆಗ್ತಾ ಇರ್ತವೆ, ಹೊರಗಡೆನೂ ಚೇಂಜಸ್ ಆಗ್ತಾ ಇರ್ತವೆ. ಟ್ರೋಫೋಬ್ಲಾಸ್ಟ್ ಏನಿದೆ ಹೊರಗಡೆ, ಅಲ್ಲಿಂದ ಸ್ವಲ್ಪ ಸೆಲ್ಸು ಹೊರಗಡೆ ಬರ್ತವೆ ಟ್ರೋಫೋಬ್ಲಾಸ್ಟ್ ಲೇಯರಿಂದ. ಅವು ಹೊರಗಡೆ ಬಂದಮೇಲೆ ಏನಾಗುತ್ತೆ, ಇವತ್ತರದ್ದೆಲ್ಲ ಪ್ಲಾಸ್ಮಾ ಮೆಂಬ್ರೇನು ಜಾಯಿನ್ ಆಗಿಬಿಡುತ್ತೆ. ಸೊ ಎಲ್ಲ ಸೆಲ್ಸದ್ದು, ಹೊರಗಡೆ ಬಂದಂತಹ ಎಲ್ಲ ಸೆಲ್ಸದ್ದು ಪ್ಲಾಸ್ಮಾ ಮೆಂಬ್ರೇನು ಒಂದೇ ಕಡೆ ಜಾಯಿನ್ ಆಗಿಬಿಡುತ್ತೆ. ಸೊ ಪ್ಲಾಸ್ಮಾ ಮೆಂಬ್ರೇನ್ ಪೂರ್ತಿ, ಸೆಲ್ ಮೆಂಬ್ರೇನ್ ಜಾಯಿನ್ ಆಗಿರೋದ್ರಿಂದ ಇಲ್ಲಿ ನಮಗೆ ಸಾಕಷ್ಟು ನ್ಯೂಕ್ಲಿಯಸ್ಗಳು ಈ ರೀತಿ ಮೂವ್ ಆಗೋದನ್ನು ನಾವು ನೋಡ್ಬೋದು. ಹೆಂಗೆ ಇತ್ತು, ಒಂದು ಲೇಯರ್ ಇತ್ತು ಟ್ರೋಫೋಬ್ಲಾಸ್ಟು, ಅದೇ ಒಂದು ಲೇಯರ್ ಇವಾಗ 2 ಲೇಯರ್ ಆಗಿ ಡಿಫ್ರೆನ್ಷಿಯೇಟ್ ಆಯಿತು. ಹೆಂಗೆ 2 ಲೇಯರು, ಹೊರಗಡೆ ಇರುವಂಥ ಲೇಯರ್ನಲ್ಲಿ ಸೆಲ್ ಮೆಂಬ್ರೇನ್ಸ್ ಎಲ್ಲ ಫ್ಯೂಸ್ ಆಗಿ ನ್ಯೂಕ್ಲಿಯಸ್ಗಳು ಒಳಗಡೆ ಏನು ಸೈಟೋಪ್ಲಾಸಮ್ ಮಿಕ್ಸ್ ಆಗಿಬಿಡ್ತಲ್ಲ ಎಲ್ಲ ಸೆಲ್ಲಿಂದು, ಅದ್ರ ಒಳಗಡೆ ಅವು ತೇಲಿಕ್ಕೆ ಶುರು ಆಗ್ತವೆ. ಆ್ಯಂಡ್ ಒಳಗಡೆ ಇರುವಂತಹ ಸೆಲ್ಸು ಇಂಟ್ಯಾಕ್ಟ್ ಆಗಿ, ಅಂದರೆ ಕಾಂಪ್ಯಾಕ್ಟ್ ಆಗಿ ಒಂದಕ್ಕೊಂದು ಹತ್ಕೊಂಡು ಅವು ಹಾಗೇನೆ ಇರ್ತವೆ. ಸೊ ಹೊರಗಡೆ ಏನು ಚೇಂಜ್ ಆಯಿತು, ಅ ಸಿಂಗಲ್ ಲೇಯರ್ ಆಫ್ ಟ್ರೋಫೋಬ್ಲಾಸ್ಟ್ ಗಾಟ್ ಡಿಫ್ರೆನ್ಷಿಯೇಟೆಡ್ ಇಂಟು 2 ಲೇಯರ್ಸ್. ಓಕೆ, ಸೊ ಈ 2 ಲೇಯರ್ಸನ್ನು ಇಲ್ಲಿ ನಾವು ಮೆನ್ಷನ್ ಮಾಡೋಣ. ವಾಟ್ ಆರ್ ದೀಸ್ 2 ಲೇಯರ್ಸ್? ಹೊರಗಡೆ ಏನಿದೆ, ಹೊರಗಡೆ ಪೂರ್ತಿ ಈ ರೀತಿ ನ್ಯೂಕ್ಲಿಯಸನ್ನು ಹೊಂದಿರುವಂತಹ ಲೇಯರ್ ಇದೆಯಲ್ಲ, ದಿಸ್ ವಿ ಕಾಲ್ ಇಟ್ ಆ್ಯಸ್ ಸಿನ್ಸೈಶಿಯೋ ಟ್ರೋಫೋಬ್ಲಾಸ್ಟ್. ಓಕೆ, ಕೆಲವೊಂದು ಸ್ಪೆಲ್ಲಿಂಗ್ಸ್ ಏನಾರು ಗೊತ್ತಾಗಲ್ಲ ಅಂದರೆ ಅಟ್ಲೀಸ್ಟ್ ನಾನು ಹೆಂಗೆ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ, ಆ ವರ್ಡ್ ಆಲ್ರೆಡಿ ಸಾಕಷ್ಟು ಸತಿ ಮ್ಯಾಮ್ ಪ್ರೊನೌನ್ಸ್ ಮಾಡಿದ್ದಾರೆ, ಹಂಗಾರೆ ಸ್ಪೆಲ್ಲಿಂಗ್ ಏನಿರ್ಬೋದು ಅಂತ ಸ್ವಲ್ಪ ವಿಚಾರ ಮಾಡಿ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬರೀರಿ. ಸಿನ್ಸೈಶಿಯೋ ಟ್ರೋಫೋಬ್ಲಾಸ್ಟ್. ಒಳಗಡೆ ಏನಿದೆಯಲ್ಲ ಸೆಲ್ಸ್ ಇಂಟ್ಯಾಕ್ಟ್ ಇದಾವಲ್ಲ, ಇದನ್ನು ನಾವು ಸೈಟೋಟ್ರೋಫೋಬ್ಲಾಸ್ಟ್ ಅಂತ ಕರಿತೀವಿ. ಸೈಟೋಟ್ರೋಫೋಬ್ಲಾಸ್ಟ್. ಓಕೆ, ಸೊ ಒಳಗಡೆ ಏನಾಗಿದೆ, ಒಳಗಡೆ ಬೈಲ್ಯಾಮಿನಾರ್ ಡಿಸ್ಕ್ ಫಾರ್ಮ್ ಆಗ್ತಾ ಇದೆ. ಆ್ಯಂಡ್ ಬೈಲ್ಯಾಮಿನಾರ್ ಡಿಸ್ಕದ್ದು ಮೇಲ್ಗಡೆ ಎಮ್ನಿಯಾಟಿಕ್ ಕ್ಯಾವಿಟಿ, ಕೆಳಗಡೆ ಯೋಕ್ ಸಾಕ್.
ಎಮ್ನಿಯೋಟಿಕ್ ಕ್ಯಾವಿಟಿ ಎದರಿಂದ ಆಯಿತು? ಎಪಿಬ್ಲಾಸ್ಟಿಂದ ಮೇಲೆ ಎಪಿಬ್ಲಾಸ್ಟ್ ಸೆಲ್ಸಿಂದ ಆಯಿತು. ಯೋಕ್ ಸ್ಯಾಕು ಹೈಪೋಬ್ಲಾಸ್ಟ್ ಸೆಲ್ಸಿಂದ ಯೋಕ್ ಸ್ಯಾಕ್ ಆಯಿತು. ಮಧ್ಯದಲ್ಲಿ ಬೈಲ್ಯಾಮಿನರ್ ಡಿಸ್ಕ್, ಹೊರಗಡೆ ಸಿನ್ಸೈಶಿಯೋಟ್ರೋಫೋಬ್ಲಾಸ್ಟ್ ಆ್ಯಂಡ್ ಸೈಟೋಟ್ರೋಫೋಬ್ಲಾಸ್ಟ್. ಕರೆಕ್ಟಾ? ನೆಕ್ಸ್ಟ್, ನೀವು ಎಂಬ್ರಿಯಾಲಜಿ ಕಲಿಬೇಕಾದ್ರೆ, ಫೀಟಸನ್ನು ಕಲಿಬೇಕಾದ್ರೆ ಒಂದು ಇಂಪಾರ್ಟೆಂಟ್ ನಿಮಗೆ ವರ್ಡ್ ಬರುತ್ತೆ. ಏನಪ್ಪ ಅದು ಅಂತಂದರೆ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ ಅಥವಾ ಮೆಂಬ್ರೇನ್ಸ್, ಪ್ಲೂರಲ್ ಫಾರ್ಮ್. ಓಕೆ, ಫೀಟಲ್ ಮೆಂಬ್ರೇನ್ ಅಂತಲೂ ಹೇಳ್ತಾರೆ. ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ವಾಟ್ ಈಸ್ ದಿಸ್ ಎಕ್ಸ್ಟ್ರಾ ಎಂಬ್ರಿಯಾನಿಕ್? ಎಂಬ್ರಿಯಾನಿಕ್ ನಮಗೆ ಗೊತ್ತಿದೆ, ಈ ಡೆವಲಪಿಂಗ್ ಸ್ಟೇಜು ಎಂಬ್ರಿಯಾನಿಕ್ ಸ್ಟೇಜ್. ಇದರ ಬಿಟ್ಟು ಇರುವಂತಹ ಎಕ್ಸ್ಟ್ರಾ ಮೆಂಬ್ರೇನ್ ಅಂದರೆ ಈ ಎಂಬ್ರಿಯೋಗೆ, ಡೆವಲಪಿಂಗ್ ಎಂಬ್ರಿಯೋಗೆ ಹೊರಗಡೆಯಿಂದ ಎಕ್ಸ್ಟ್ರಾ ಮೆಂಬ್ರೇನ್ಸ್ ಇರ್ತವೆ. ಆ ಮೆಂಬ್ರೇನ್ಸನ್ನು ಸಿಂಪಲ್ಲಾಗಿ ನಾವು ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಅಂತ ಹೇಳ್ತೀವಿ. ನಾವು ಯಾವಾಗ ಫಾರ್ಮ್ ಆಗ್ತವೆ? ಸೊ ಒಳಗಡೆ ಎಂಬ್ರಿಯೋ ಫಾರ್ಮ್ ಆಗ್ತಾನೆ ಈ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಕೂಡ ಫಾರ್ಮ್ ಆಗ್ತಾ ಹೋಗ್ತವೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಏನು ಮಾಡ್ತವೆ? ಈ ಎಂಬ್ರಿಯೋ ಬೆಳೀಲಿಕ್ಕೆ ನ್ಯೂಟ್ರಿಷನ್ ಬೇಕಲ್ಲ, ಈ ಎಂಬ್ರಿಯೋಗ ಸೇಫ್ ಮಾಡಲಿಕ್ಕೆ ಎಷ್ಟೊಂದು ಫಂಕ್ಷನ್ಸನ್ನು ಮೆಂಬ್ರೇನ್ಸ್ಗಳು ಕ್ಯಾರಿ ಮಾಡ್ತವೆ. ನ್ಯೂಟ್ರಿಷನ್ನ ಪ್ರೊವೈಡ್ ಮಾಡೋದು, ಅಥವಾ ಆ ಎಂಬ್ರಿಯೋಗೆ ಯಾವುದೇ ಒಂದು ರೀತಿ ಶಾಕ್ ಅಬ್ಸಾರ್ಬರ್ ಥರ, ಅಂದರೆ ಅದಕ್ಕೇನು ಡಿಸ್ಟರ್ಬ್ ಆಗದೆ ಇರೋಂಗೆ ಅದು ಬೆಳಿಬೇಕು. ಆ ಕೆಲಸವನ್ನು ಕೂಡ ಈ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಮಾಡ್ತವೆ. ಸೊ ಈ ಎಂಬ್ರಿಯೋ ಬೆಳೀತಾ ಅದ್ರ ಜೊತೆಗೇ ಏನು ಬೆಳೀತಾ ಇದೆ? ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಕೂಡ ಬೆಳೀತಾ ಇದ್ದಾವೆ. ಎಂಬ್ರಿಯೋ ಕಂಪ್ಲೀಟಾಗಿ ಬೆಳೆದ ಮೇಲೆ ಈ ಮೆಂಬ್ರೇನ್ಸ್ ಕೂಡ ಅಷ್ಟೇ ಕಂಪ್ಲೀಟಾಗಿ ಬೆಳೆದು ತಮ್ಮ ಫಂಕ್ಷನನ್ನು ಅವು ಮಾಡ್ತಾ ಇರ್ತವೆ. Now which are these extra embryonic membranes? We have 4 embryonic membranes. ಯಾವ್ಯಾವುದು? First one is chorion. Okay, second one is amnion ಅಥವಾ amniotic cavity ಅಂತ ಹೇಳ್ತಾರೆ. Then allantois and fourth one is yolk sac. ಓಕೆ, ಸೊ ನೀವು ಹೇಳ್ಬೋದು ಮ್ಯಾಮ್ ಆಲ್ರೆಡಿ ಇವಿ 4ರಲ್ಲಿ 2 ವರ್ಡನ್ನು ಜಸ್ಟ್ ಇವಾಗಷ್ಟು ನಾವು ಕೇಳಿದ್ದೀವಿ ಅಂತ. ಎಕ್ಸಾಕ್ಟ್ಲಿ, amnion and yolk sac. Somewhere here we have written amniotic cavity and yolk sac. ಸೊ ಬೆಳೆಯುವಂತಹ ಏನು ಎಂಬ್ರಿಯೋ ಇದೆ, ಸಿ ಹಿಯರ್, ಬೆಳೆಯುವಂತಹ ಏನು ಎಂಬ್ರಿಯೋ ಇದೆ ಅದಕ್ಕೆ ಆಲ್ರೆಡಿ ಸ್ಲೋ ಆಗಿ 2 ಮೆಂಬ್ರೇನ್ಸ್ಗಳು ಬೆಳೆದಿದ್ದಾವೆ. ಒಂದು ಯೋಕ್ ಸ್ಯಾಕ್ ಬೆಳೆದಿದೆ, ಓಕೆ, ಆ್ಯಂಡ್ ಇನ್ನೊಂದು ಎಮ್ನಿಯಾನ್. ಸೊ ಈ ಎಮ್ನಿಯಾನ್ ಒಳಗಡೆ ಇರುವಂತಹ ಏನು ಕ್ಯಾವಿಟಿ ಇದೆಯಲ್ಲ, ಎಮ್ನಿಯೋಟಿಕ್ ಕ್ಯಾವಿಟಿ, ಅಲ್ಲಿ ಎಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ ಎಂಬ್ರಿಯೋಗೆ ನ್ಯೂಟ್ರಿಷನ್ನ ಸಪ್ಲೈ ಮಾಡಲಿಕ್ಕೆ. ಓಕೆ, ಆ್ಯಂಡ್ ರಿಮೈನಿಂಗ್ 2 ಯಾವ್ಯಾವುದು? ಕೋರಿಯಾನ್ ಮತ್ತು ಅಲಂಟಾಯ್ಸ್. ಇದು ಎಲ್ಲಿ ಬೆಳಿತಾವೆ ಅಂತ ನಾವು ಅಟ್ ಎ ಟೈಮ್ ಸ್ಟಡಿ ಮಾಡೋಣ. ಸೊ ಒಳಗಡೆ ಇದು ಚೇಂಜಸ್ ಆಗಬೇಕಾದ್ರೆ ಹೊರಗಡೆ ಏನಾಯಿತು? ಟ್ರೋಫೋಪ್ಲಾಸ್ಟು ಇವೆರಡೂ ಲೇಯರ್ ಆಗಿ ಡಿಫ್ರೆನ್ಷಿಯೇಟ್ ಆಯಿತು. ನಾವು ದಿಸ್ ಲೇಯರ್, ಈ ಪೂರ್ತಿ ಏನು ಲೇಯರ್ ಇದೆಯಲ್ಲ, ದಿಸ್ ಒನ್ ವಿ ಕಾಲ್ ಇಟ್ ಆ್ಯಸ್ ಅ ಕೋರಿಯಾನ್. ಓಕೆ, ಹಿಂಗೆ ಹಾಕಿದರೆ ಕನ್ಫ್ಯೂಸ್ ಆಗುತ್ತೆ, ಒಂದು ನಿಮಿಷ. ಸೊ ದಿಸ್ ಪಾರ್ಟ್ ಇದು ನೆಕ್ಸ್ಟ್ ಏನು ಮಾಡುತ್ತೆ? ಕೋರಿಯಾನನ್ನು ಫಾರ್ಮ್ ಮಾಡುತ್ತೆ. ಕೋರಿಯಾನ್ ಅಂದರೆ ಅದು ಕೂಡ ಒಂದು ಎಂಬ್ರಿಯಾನಿಕ್ ಮೆಂಬ್ರೇನ್. ಸೊ ಹೊರಗಡೆ ಏನಿಲ್ಲಿ ಸಿನ್ಸೈಶಿಯೋ, ನಾವು ದಿಸ್ ಒನ್ ಸಿನ್ಸೈಶಿಯೋಟ್ರೋಫೋಬ್ಲಾಸ್ಟ್ ಏನು ಫಾರ್ಮ್ ಆಯ್ತಲ್ಲ ವಿತ್ ಅ ನ್ಯೂಕ್ಲಿಯಸ್. ನಾವು ದಿಸ್ ಒನ್, this part ring like, now this will form a chorion. Okay, next ಏನಾಗುತ್ತೆ? now we have to concentrate on this bilaminar disc. bilaminar disc ನಲ್ಲಿ ಮೇಲ್ಗಡೆ ಏನಿದೆ ಯಾವ ಸೆಲ್ಸ್ ಇದಾವೆ? ರಿಮೆಂಬರ್, ಎಪಿಬ್ಲಾಸ್ಟ್ ಸೆಲ್ಸ್. ಕೆಳಗಡೆ ಯಾವಿದಾವೆ? ಹೈಪೋಬ್ಲಾಸ್ಟ್ ಸೆಲ್ಸ್ ಇದಾವೆ. ಕರೆಕ್ಟಾ? ನೆಕ್ಸ್ಟ್ ಏನಾಗುತ್ತೆ? ಈ ಎಪಿಬ್ಲಾಸ್ಟ್ ಏನಿದೆ, ಈ ಎಪಿಬ್ಲಾಸ್ಟಲ್ಲಿ ಒಂದು ಸ್ಮಾಲ್ ಗ್ರೂವ್ ಅಂತ ಹುಟ್ಕೊಳ್ಳುತ್ತೆ. ಸೊ ಇಲ್ಲೇನಿದೆಯಲ್ಲ, ಇವಾಗ ನಾವು ಫುಲ್ಲು ಒಂದು ಬಾಲ್ ಲೈಕ್ ಸ್ಟ್ರಕ್ಚರನ್ನು ಕಟ್ ಮಾಡಿ ಹಿಂಗೆ ನೋಡ್ತಾ ಇದ್ದೀವಿ. ಓಕೆ, ಸೊ ಈ ಪಾರ್ಟನ್ನು ನಾವು ಕಾನ್ಸಂಟ್ರೇಟ್ ಮಾಡಿದರೆ, ಈ ಪಾರ್ಟನ್ನು ಬೈಲ್ಯಾಮಿನರ್ ಡಿಸ್ಕನ್ನು ಮೇಲ್ಗಡೆ ಏನಿದೆ ಇಲ್ಲಿ, ನಾವು ದಿಸ್ ಈಸ್ ದ ಎಪಿಬ್ಲಾಸ್ಟ್. ಓಕೆ, ಕೆಳಗಡೆ ಏನು ಬಂದಿದೆ? ಕೆಳಗಡೆ 1 ಲೇಯರ್, ಇದು ಹೈಪೋಬ್ಲಾಸ್ಟ್. ಓಕೆ, ಇದನ್ನೇ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಇಲ್ಲಿ ಹೈಪೋಬ್ಲಾಸ್ಟ್ ಸೆಲ್ಸ್ ಇದ್ದಾವೆ,
ಮೇಲ್ಗಡೆ ಏನಿದೆ ಎಪಿಬ್ಲಾಸ್ಟದ್ದು ಸೆಲ್ಸ್ ಇದ್ದಾವೆ. ಜಸ್ಟ್ ಇಮ್ಯಾಜಿನ್. ನಾವು ಸ್ಲೋ ಆಗಿ ಏನಾಗುತ್ತೆ ಅಂದರೆ ಈ ಮೇಲ್ಗಡೆ ಎಪಿಬ್ಲಾಸ್ಟಲ್ಲಿ ಒಂದು ಸ್ಮಾಲ್ ಗ್ರೂವ್ ಅಂತ ಹುಟ್ಕೊಳ್ಳುತ್ತೆ. ಗ್ರೂವ್ ಅಂದರೆ ನಾವು ತೆಗ್ಗು ಅಂತ ಹೇಳ್ತೀವಲ್ಲ, ಸೊ ಈ ರೀತಿ ಒಂದು ಲೇಯರ್ ಇತ್ತಲ್ಲ, ಅಲ್ಲಿ ಒಂದು ಸ್ಮಾಲ್ ಗ್ರೂವ್ ಲೈಕ್ ಸ್ಟ್ರಕ್ಚರ್ ಬೆಳೀತಾ ಹೋಗುತ್ತೆ. ಈ ಗ್ರೂವ್ ಏನಿದೆಯಲ್ಲ ಮುಂದ್ಗಡೆ ಬಂದು ಈ ರೀತಿ ಹಿಂಗೆ ರೌಂಡ್ ಆಗುತ್ತೆ. ಎಲ್ಲಿ ಬೆಳೀತಾ ಇದೆ ಇದು? ಎಪಿಬ್ಲಾಸ್ಟ್ನಲ್ಲಿ ಬೆಳೀತಾ ಇದೆ. ಸೊ ಎಪಿಬ್ಲಾಸ್ಟಲ್ಲಿ ಸಣ್ಣಗೆ ಒಂದು ಗ್ರೂವ್, ಒಂದು ತೆಗ್ಗು ಅಂತ ಬೆಳೆದು ಆ ತೆಗ್ಗು ಪೂರ್ತಿ ಉದ್ದಕ್ಕಾಗಿ ಮುಂದ್ಗಡೆ ರೌಂಡ್ ಸ್ಟ್ರಕ್ಚರ್ ಆಗುತ್ತೆ. ನಾವು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಇದನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಿಮ್ಯಾಟಿವ್ ಸ್ಟ್ರಿಕ್. ಓಕೆ, ಇದೇನು ಗ್ರೂವ್ ಇದೆಯಲ್ಲ ಉದ್ದಂದು, ಇದಕ್ಕೆ ಪ್ರಿಮೇಟಿವ್ ಸ್ಟಿಕ್ ಅಂತ ಕರಿತೀವಿ. ಮುಂದ್ಗಡೆ ಏನು ರೌಂಡ್ ಫಾರ್ಮ್ ಆಯ್ತಲ್ಲ, ಇದನ್ನು ಪ್ರಿಮೇಟಿವ್ ನೋಡ್ ಅಂತ ಕರೀತಾರೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಏನು ಚೇಂಜ್ ಆಯಿತು? ಎಪಿಬ್ಲಾಸ್ಟ್ ಸೆಲ್ಸ್ನಲ್ಲಿ ಒಂದು ಸ್ಲೋ ಆಗಿ ಗ್ರೂವ್ ಫಾರ್ಮ್ ಆಗುತ್ತೆ, ಅದು ಮುಂದ್ಗಡೆ ಬಲ್ಜ್ ಆಗುತ್ತೆ, ಅದನ್ನು ನಾವು ಪ್ರಿಮೇಟಿವ್ ನೋಡ್ ಅಂತ ಕರಿತೀವಿ. ಹಿಂದ್ಗಡೆ ಇರೋದನ್ನು ಪ್ರಿಮೇಟಿವ್ ಸ್ಟಿಕ್ ಅಂತ ಕರಿತೀವಿ. ಓಕೆ, ಪ್ರಿಮೇಟಿವ್ ಸ್ಟಿಕ್ ಸ್ಪೆಲ್ಲಿಂಗ್ primitive stick. Okay, just a minute, I'll confirm. Primitive streak, STREA. Okay, primitive streak. Okay, now this stage is very very important. ಯಾಕೆ? ಪ್ರಿಮೇಟಿವ್ ಸ್ಟ್ರಿಕ್ಕು ಮುಂದ್ಗಡೆ ಎಂಬ್ರಿಯೋ ಏನು ಬೆಳೆಯುತ್ತಲ್ಲ, ಅಲ್ಲಿ ಎಂಟೀರಿಯರ್ ಪಾರ್ಟ್, ಹೆಡ್ ಪಾರ್ಟ್ ಯಾವುದು ಮತ್ತು ಪೋಸ್ಟೀರಿಯರ್ ಪಾರ್ಟ್ ಯಾವುದು ಅಂತ ಡಿಸೈಡ್ ಮಾಡುವಂಥ ಸ್ಟೇಜ್ ಯಾವುದು? ಈ ಪಾರ್ಟು. ಸೊ ಈ ಪಾರ್ಟ್ನಲ್ಲಿ ಎಲ್ಲಿ ಎಂಟೀರಿಯರ್ ನೋಡ್ ಬರುತ್ತಲ್ಲ, ಪ್ರಿಮೇಟಿವ್ ನೋಡ್ ಬರುತ್ತಲ್ಲ, ಸೊ ಈ ಎಂಡು ಮುಂದ್ಗಡೆ ಇರುವಂತಹ ಎಂಡ್ ಇದೆಯಲ್ಲ, ಇದು ಹೆಡ್ ಆಗುತ್ತೆ, ಅಂದರೆ ಎಂಟೀರಿಯರ್ ಪಾರ್ಟ್ ಆಗಿ ಬೆಳೀತಾ ಹೋಗುತ್ತೆ. ಇದ್ರದ್ದು ಅಪೋಸಿಟ್ ಏನಿದೆಯಲ್ಲ, ಇದು ಪೋಸ್ಟೀರಿಯರ್ ಪಾರ್ಟ್ ಆಗಿ ಬೆಳೀತಾ ಹೋಗುತ್ತೆ. ಈ ಸ್ಟೇಜ್ ಗೊತ್ತಾಯ್ತಾ? ವೆರಿ ಸಿಂಪಲ್. ಸೊ ಎಪಿಬ್ಲಾಸ್ಟ್ ಸೆಲ್ಸ್, ಈ ಬೈಲ್ಯಾಮಿನರ್ ಡಿಸ್ಕ್ನಲ್ಲಿ ಎಪಿಬ್ಲಾಸ್ಟ್ನಲ್ಲಿ ಪ್ರಿಮೇಟಿವ್ ಸ್ಟ್ರಿಕ್ ಮತ್ತು ನೋಡಾಯಿತು. ನೋಡಿದ್ದಲ್ಲೇ ಹೆಡ್ ಬೆಳೆಯುತ್ತೆ, ಅಪೋಸಿಟ್ ಎಂಡಿಗೆ ಪೋಸ್ಟೀರಿಯರ್ ಕಾಲು ಎಲ್ಲ ಬೆಳೀತವೆ. ನಾವು ನೆಕ್ಸ್ಟ್ ಒಂದ್ಸತಿ ಪ್ರಿಮೇಟಿವ್ ಸ್ಟ್ರಿಕ್ ಬೆಳೀತು ಅಂದರೆ, ಪ್ರಿಮೇಟಿವ್ ಸ್ಟ್ರಿಕ್ನಲ್ಲಿ ಯಾವ ಸೆಲ್ಸ್ ಇದ್ದಾವೆ? ಜಸ್ಟ್ ಇಮ್ಯಾಜಿನ್, ವಿ ಹ್ಯಾವ್ ಅ ಎಪಿಬ್ಲಾಸ್ಟ್ ಸೆಲ್ಸ್. ಕರೆಕ್ಟಾ? ಸೊ ನಾವು ವಿ ಹ್ಯಾವ್ ಟು ಇಮ್ಯಾಜಿನ್ ಒನ್ ಥಿಂಗ್. ಸೊ ಐ ಹ್ಯಾವ್ ಟೇಕನ್ ದಿಸ್. ಜಸ್ಟ್ ನಿಮಗೆ ಗೊತ್ತಾಗುತ್ತೆ ಅನ್ಕೋತೀನಿ ಕ್ಯಾಮ್ರಾದಲ್ಲಿ. ಮೇಲ್ಗಡೆ ಯೆಲ್ಲೋ ಇದಾವಲ್ಲ, ಈ ಯೆಲ್ಲೋ ಪಾರ್ಟ್ ಏನು? ಎಪಿಬ್ಲಾಸ್ಟ್. ಕೆಳಗಡೆ ಬ್ಲ್ಯಾಕ್ ಇದೆಯಲ್ಲ, ಥಿನ್ ಲೇಯರ್, ಈ ಬ್ಲ್ಯಾಕ್ ಏನಿದು? ಹೈಪೋಬ್ಲಾಸ್ಟ್. ಸೊ ಇಲ್ಲಿ ಗ್ರೂವ್ ಫಾರ್ಮ್ ಆಗಿದೆ. ಒಂದು ಜಸ್ಟ್ ಲೈನ್ ಹಾಕೋಣವಾ? ಸೊ ಹಿಯರ್ ದೆರ್ ಈಸ್ ಅ ಫಾರ್ಮೇಷನ್ ಆಫ್ ಪ್ರಿಮೇಟಿವ್ ಸ್ಟ್ರಿಕ್ ಆ್ಯಂಡ್ ಒಂದು ನೋಡು. ಓಕೆ, ನಾವು ಸಿ ಹಿಯರ್ ಹಿಂಗೆ ಹಿಡಿದಿದ್ದೆ ನಾನು. ಮೇಲ್ಗಡೆ ಏನು ಫಾರ್ಮ್ ಆಗ್ತಾ ಇದೆ? ಇದು ಬೈಲ್ಯಾಮಿನರ್ ಡಿಸ್ಕ್. ಮೇಲ್ಗಡೆ ಎಮ್ನಿಯೋಟಿಕ್ ಕ್ಯಾವಿಟಿ ಇದೆ, ಇದು ಮೇಲ್ಗಡೆ ಎಮ್ನಿಯೋಟಿಕ್ ಕ್ಯಾವಿಟಿ ಇದೆ, ಕೆಳಗಡೆಯಿಂದ ಯೋಕ್ಸ್ ಹಾಕಿದೆ. ಮಧ್ಯ ಪಾರ್ಟ್ ಮಾತ್ರ ತೋರಿಸಿದ್ದೀನಿ. ಸೊ ಈ ಮಧ್ಯ ಪಾರ್ಟ್ನಲ್ಲಿ ಆಲ್ರೆಡಿ ಪ್ರಿಮೇಟಿವ್ ಸ್ಟ್ರಿಕ್ ಇಲ್ಲಿದೆ, ಮುಂದ್ಗಡೆ ಪ್ರಿಮೇಟಿವ್ ನೋಡ್ ಕೂಡ ಫಾರ್ಮ್ ಆಗಿದೆ. ನೆಕ್ಸ್ಟ್ ಏನಾಗುತ್ತೆ? ಈ ಎಪಿಬ್ಲಾಸ್ಟದೇನು ಇಷ್ಟೊಂದು ಸೆಲ್ಸ್ ಇದಾವಲ್ಲ, ಆ ಎಲ್ಲ ಸೆಲ್ಸು ಅದೇನು ಗ್ರೂವ್ ಫಾರ್ಮ್ ಆಯ್ತಲ್ಲ, ಅದರಲ್ಲಿ ಒಂದೊಂದೇ ಒಳಗಡೆ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಒಳಗಡೆ ಹೋಗ್ತವೆ ಅಂತಂದರೆ ಯಾರೋ ಪುಷ್ ಮಾಡ್ತಾರೆ ಅಂತಲ್ಲ, ಆಟೋಮೆಟಿಕ್ ಆಗಿ ಇಲ್ಲಿ ಮಧ್ಯದಲ್ಲಿ ಗ್ರೂವ್ ಇದೆ ಅಂತ ಇಮ್ಯಾಜಿನ್ ಮಾಡಿ, ಫುಲ್ ಕೊಳವೆ ಥರ. ಸೊ ಇಲ್ಲೇನು ಎಪಿಬ್ಲಾಸ್ಟ್ ಮಿಕ್ಕಿದ ಸೆಲ್ಸ್ ಇದಾವಲ್ಲ, ಅವು ಸ್ಲೋ ಆಗಿ ಮೂವ್ ಆಗ್ತಾ ಒಳಗಡೆ ಹೋಗ್ತವೆ. ಮತ್ತೆ ದೂರ ಇದ್ದಿದ್ದು ಮತ್ತೆ ಹತ್ತಿರ ಸೆಲ್ಸ್ ಬಂದು ಮತ್ತೆ ಒಳಗಡೆ. ಸೊ ಇದೇನು ಗ್ರೂವ್ ಇದೆಯಲ್ಲ, ಈ ಕಡೆಯಿಂದ ಸೆಲ್ಸು ಮತ್ತು ಈ ಕಡೆಯಿಂದ ಸೆಲ್ಸು ಒಳಗಡೆ ಜಂಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ದಿಸ್ ಮೂಮೆಂಟ್ ಮಾರ್ಫೋಜೆನಿಕ್ ಮೂಮೆಂಟ್ ಅಂತಲೂ ಹೇಳ್ತಾರೆ. ಸೊ ಎಪಿಬ್ಲಾಸ್ಟ್ ಸೆಲ್ಸ್ ಏನು ಮೂವ್ ಆಗ್ತಾ ಇದ್ದಾವಲ್ಲ, ಅದನ್ನೇ ನಾವು ಗ್ಯಾಸ್ಟ್ರುಲೇಷನ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನೀವು ಫ್ರಾಗದೆಲ್ಲ ಎಂಬ್ರಿಯಾಲಜಿಯನ್ನು ಡಿಟೇಲಾಗಿ ಸ್ಟಡಿ ಮಾಡಿದರೆ ಅಲ್ಲಿ ಝೈಗೋಟ್ ಇರುತ್ತೆ, ಝೈಗೋಟಿಂದ ನೆಕ್ಸ್ಟ್ ಮೊರುಲಾ ಸ್ಟೇಜಿಗೆ ಬರುತ್ತೆ, ಮೊರುಲಾಯಿಂದ ಬ್ಲಾಸ್ಟುಲಾ ಬರುತ್ತೆ, ಬ್ಲಾಸ್ಟುಲಾಯಿಂದ ಗ್ಯಾಸ್ಟ್ರುಲಾ ಬರುತ್ತೆ, ಗ್ಯಾಸ್ಟ್ರುಲಾ ನೆಕ್ಸ್ಟ್ ಮುಂದೆ ಎಂಬ್ರಿಯೋ ಆಗಿ ಫೀಟಸ್ ಆಗಿ ನೆಕ್ಸ್ಟ್ ಅದು ಬೇಬಿ ಆಗುತ್ತೆ. ಓಕೆ, ಅದೇ ಸೇಮ್ ಇಲ್ಲಿಯೂ ಕೂಡ, ಬಟ್ ಕೆಲವೊಂದು ಚೇಂಜಸ್ ಇರ್ತವೆ. ಆಬ್ವಿಯಸ್ಲಿ ಫ್ರಾಗ್ ಅಂದರೆ ಅದು ಎಂಫಿಬಿಯಾ ಬಂತು, ನಾವು ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮ್ಯಾಮಲ್ಸ್ ಬಂತು. ಬಟ್ ಕೆಲವೊಂದು ಕಡೆ ಎಂಬ್ರಿಯಾಲಜಿಕಲ್ ಸಿಮಿಲಾರಿಟೀಸ್ ಅಂತ ಇದ್ದೇ ಇರುತ್ತೆ. ಇಲ್ಲಿಯೂ ಕೂಡ ನಮಗೆ ಝೈಗೋಟ್ ಇತ್ತು, ಮೊರುಲಾ ಇದೆ, ಬ್ಲಾಸ್ಟುಲಾ ಇದೆ, ನೆಕ್ಸ್ಟ್ ಅದು ಗ್ಯಾಸ್ಟ್ರುಲಾ ಸ್ಟೇಜಿಗೆ. ಗ್ಯಾಸ್ಟ್ರುಲಾ ಅಂತಂದ್ರೆ ಏನು? ಅಲ್ಲಿ ಒಂದು ಪ್ರೋಸೆಸ್ ಆಗುತ್ತೆ, ಗ್ಯಾಸ್ಟ್ರುಲೇಷನ್ ಅಂತ. ಸೊ ವಾಟ್ ಈಸ್ ದಿಸ್ ಗ್ಯಾಸ್ಟ್ರುಲೇಷನ್? ದ ಸೇಮ್
ಮೂಮೆಂಟ್ ಆಫ್ ಎಪಿಬ್ಲಾಸ್ಟ್ ಸೆಲ್ಸ್, ಮೂಮೆಂಟ್ ಆಫ್ ಎಪಿಬ್ಲಾಸ್ಟ್ ಸೆಲ್ಸ್ into the primitive groove ಅಥವಾ primitive streak, we call it as a gastrulation. ಅರ್ಥ ಆಯ್ತಾ? ಸೊ ಇದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಮೇಲ್ಗಡೆಯಿಂದ ಸೆಲ್ಸು ಈ ಗ್ರೂವ್ ಒಳಗಡೆ ಹೋಗ್ತಾ ಇದ್ದಾವೆ ಅಂದರೆ ಅವು ಒಳಗಡೆ ಹೋಗಿ ನೆಕ್ಸ್ಟ್ ಯಾರನ್ನು ಟಚ್ ಮಾಡಬೇಕು? ಕೆಳಗಡೆ ಇರುವಂತಹ ಹೈಪೋಬ್ಲಾಸ್ಟನ್ನೇ ಟಚ್ ಮಾಡಬೇಕು. ಕ್ಯಾನ್ ಯು ಇಮ್ಯಾಜಿನ್ ದಿಸ್ ಥಿಂಗ್? ಸೊ ಎಪಿಬ್ಲಾಸ್ಟ್ ಸೆಲ್ಸು ಅವು ಮೂವ್ ಆಗ್ತಾ ಆಗ್ತಾ ಗ್ರೂವ್ ಒಳಗಡೆ ಹೋಗ್ತಿದ್ದಾವೆ. ಹೀಗೆ ಗ್ರೂವ್ ಒಳಗಡೆ ಹೋಗ್ತಾ ಹೋಗ್ತಾ ಕೆಳಗಡೆ ಯಾರಿದ್ದಾರೆ? ಕೆಳಗಡೆ ಯಾವುದಿದೆ? ಗ್ರೀನ್ ಕಲರ್. ಕೆಳಗಡೆ ಹೈಪೋಬ್ಲಾಸ್ಟ್ ಇದೆ. ಸೊ ಹೈಪೋಬ್ಲಾಸ್ಟ್ ಸೆಲ್ಲನ್ನು ಟಚ್ ಮಾಡಿ ಆ ಹೈಪೋಬ್ಲಾಸ್ಟ್ ಸೆಲ್ಲನ್ನು ಆ ಕಡೆ ಈ ಕಡೆ ಸರಿಸಿ, ನಾವು ನಮ್ಮ ಭಾಷೆಯಲ್ಲಿ ದುಗುಸಿ ಅಂತ ಹೇಳ್ತೀವಲ್ಲ, ಸರಿಸಿ ಈ ಎಪಿಬ್ಲಾಸ್ಟ್ ಸೆಲ್ಸ್ ಅಲ್ಲಿ ಹೋಗಿ ಕೂತ್ಕೋತವೆ. ಗೊತ್ತಾಗ್ತಿದೆಯಾ? ಜಸ್ಟ್ ಸ್ಟೋರಿ ಥರ ನೆನ್ಪಿಟ್ಕೋಬೋದು ರೀ, ತುಂಬ ಈಸಿ. ಸೊ ಮಾರ್ಫೋಜೆನೆಟಿಕ್ ಮೂಮೆಂಟ್ಸ್ ವಿ ಕಾಲ್ ಇಟ್ ಆಸ್ ಅ ಗ್ಯಾಸ್ಟ್ರುಲೇಷನ್. ಗ್ಯಾಸ್ಟ್ರುಲೇಷನ್ನಲ್ಲಿ ಎಪಿಬ್ಲಾಸ್ಟ್ ಸೆಲ್ಸು ಪ್ರಿಮೇಟಿವ್ ಸ್ಟ್ರಿಕ್ ಗ್ರೂವ್ ಒಳಗಡೆ ಹೋಗ್ತವೆ. ಹೋಗಿ ದೇ ವಿಲ್ ರೀಪ್ಲೇಸ್ ದ ನೀಚೆವಾಲ, ಕೆಳಗಡೆ ಯಾವುದಿದೆ ಹೈಪೋಬ್ಲಾಸ್ಟ್ ಸೆಲ್ಸನ್ನು ಸರಿಸಿ ಅವು ಅಲ್ಲೇ ಹೋಗಿ ಅಕ್ಯುಪೈ ಆಗ್ತವೆ. ಸೊ ಇದನ್ನೇ ನಾನು ಡೈಗ್ರಾಮೆಟಿಕಲಿ ಒಂದ್ಸತಿ ಮಾಡಿಬಿಡೋಣ. ಸೊ ಪ್ರಿಮೇಟಿವ್ ಸ್ಟ್ರಿಕ್ ಫಾರ್ಮ್ ಆಗಿದೆ, ಪ್ರಿಮೇಟಿವ್ ನೋಡ್ ಇದೆ. ನೆಕ್ಸ್ಟ್ ಏನಾಗುತ್ತೆ, ಇದನ್ನು ನೀವು ಜಸ್ಟ್ ಹೀಗೆ ಕಟ್ ಮಾಡಿ, ಇಲ್ಲಿ ಮಧ್ಯದಲ್ಲಿ ಈ ಸ್ಟ್ರಕ್ಚರನ್ನು ಕಟ್ ಮಾಡಿ ಏನಾದರೂ ನೋಡಿದರೆ ಹೆಂಗೆ ಕಾಣಿಸುತ್ತೆ ಅಂತ. ಓಕೆ, ಮೇಲ್ಗಡೆ ಯಾರಿದ್ದಾರೆ? ಮೇಲ್ಗಡೆ ನೋ ದಿಸ್ ಈಸ್ ದ ಎಪಿಬ್ಲಾಸ್ಟ್ ಸೆಲ್ಸ್. ಕರೆಕ್ಟಾ? ಇಲ್ಲೇನು ಫಾರ್ಮ್ ಆಗಿದೆ? ಒಂದು ಗ್ರೂವ್ ಅಂತ, ಉದ್ದಕ್ಕೆ ಗ್ರೂವ್ ಫಾರ್ಮ್ ಆಗಿದೆ. ಕೆಳಗಡೆ ಯಾವ ಸೆಲ್ಸ್ ಇದೆ? ಗ್ರೀನ್ ಕಲರ್ನಲ್ಲಿ ಕೆಳಗಡೆ ವಿ ಹ್ಯಾವ್ ಓಕೆ, ವಾಟ್ ಆರ್ ದೀಸ್? ದೀಸ್ ಆರ್ ದ ಹೈಪೋಬ್ಲಾಸ್ಟ್ ಸೆಲ್ಸ್. ಇಲ್ಲಿ ಯೋಕ್ಸ್ ಹಾಕಿದೆ, ಮೇಲ್ಗಡೆ ಆಮ್ನಿಯೋಟಿಕ್ ಕ್ಯಾವಿಟಿ ಇದೆ, ಅದನ್ನು ಬಿಟ್ಬಿಡಿ. ಸೊ ಗ್ರೂವ್ ಫಾರ್ಮ್ ಆದಮೇಲೆ ನೆಕ್ಸ್ಟ್ ಏನಾಗಬೇಕು? ಇವೆಲ್ಲ ಸೆಲ್ಸು ಒಳಗಡೆ ಈ ಗ್ರೂವ್ ಒಳಗಡೆ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ, ಆ್ಯಂಡ್ now these cells they will start coming down. ಕರೆಕ್ಟಾ? ಸೊ ಇವು ಸೆಲ್ಸು ಒಳಗಡೆ ಮೂವ್ ಆಗ್ತಾ, ಗ್ರೂನಲ್ಲಿ ಮೂವ್ ಆಗ್ತಾ ಆಗ್ತಾ ಕೆಳಗಡೆ ಯಾರಿದ್ದಾರೆ? ಕೆಳಗಡೆ ಹೈಪೋಬ್ಲಾಸ್ಟ್ ಇದೆ. ಸೊ ಹೈಪೋಬ್ಲಾಸ್ಟ್ ಲೇಯರನ್ನು ಹಿಂಗೆ ಸರಿಸಿ now these cells they will occupy this layer. ಇದು ಗೊತ್ತಾಯ್ತಾ ಕರೆಕ್ಟಾಗಿ? ಸೊ ಫಸ್ಟ್ ಸೆಲ್ಸ್ ಯಾವ ಒಳಗಡೆ ಹೋಗಿ ಪೂರ್ತಿ ಕೆಳಗಡೆ ಏನು ಅಕ್ಯುಪೈ ಆದವಲ್ಲ, these are the cells which will form the germ layer called as ectoderm. ಕನ್ಫ್ಯೂಸ್ ಆಗಲೇಬಾರ್ದು. ಸೊ ಗ್ರೂನಲ್ಲಿ ಯಾರು ಫಸ್ಟ್ ಜಂಪ್ ಮಾಡಿ ಒಳಗಡೆ ಹೋದುವಲ್ಲ ಸೆಲ್ಸು, ಆ ಸೆಲ್ಸ್ ಏನು ಒಂದು ಲೇಯರನ್ನು ಫಾರ್ಮ್ ಮಾಡ್ತಾವಲ್ಲ ಕೆಳಗಡೆ, ಇದೆಲ್ಲ ಚೇಂಜಸ್ಸು ಈ ಪಾಯಿಂಟಿಗೆ ಆಗ್ತಾ ಇದೆ. ಅದನ್ನು ನಾವು ಎಕ್ಟೋಡರ್ಮ್ ಅಂತ ಹೇಳ್ತೀವಿ. ಸೊ ಸೆಲ್ಸ್ ಮೂವ್ ಆಗ್ತಾ ಆಗ್ತಾ ಇಲ್ಲಿ ಎಕ್ಟೋಡರ್ಮ್ ಲೇಯರ್ ಬೆಳೀತು. ಓಕೆ, ಫಸ್ಟ್ ಹೋದಂಥ ಸೆಲ್ಸ್ಗಳು ಎಕ್ಟೋಡರ್ಮ್ ಲೇಯರನ್ನು ಫಾರ್ಮ್ ಮಾಡಿದವು. ಕಡೆಗೆ ಲಾಸ್ಟಿಗೆ ಏನು ಯಾವ್ಯಾವ ಸೆಲ್ಸ್ ಒಳಗಡೆ ಹಿಂಗೆ ಹೋಗ್ತಾವಲ್ಲ, ನಾವು ದಿ ಸೆಲ್ಸ್ ದೇ ವಿಲ್ ಆಲ್ಸೋ ಮೈಗ್ರೇಟ್. ಓಕೆ, ಸೊ ಅವು ಮೂವ್ ಆಗ್ತಾ ಆಗ್ತಾನು ಅವು ಗ್ರೂವ್ ಒಳಗಡೆ ಹೋಗ್ತವೆ. ಸೊ ಎಕ್ಟೋಡರ್ಮ್ ಮೇಲೆ ಏನು ಲೇಯರ್ ಬಂತಲ್ಲ, ಮತ್ತೆ ನಾವು ದಿಸ್ ಈಸ್ ದ ಲೇಯರ್ ವಿಚ್ ವಿ ಕಾಲ್ ಇಟ್ ಆಸ್ ಅ ಮೀಸೋಡರ್ಮ್. ಓಕೆ, ಕೆಳಗಡೆ ಎಕ್ಟೋಡರ್ಮ್ ಬಂತು, ಮೇಲ್ಗಡೆ ಮೀಸೋಡರ್ಮ್ ಬಂತು. ನೌ ವಾಟ್ ಆರ್ ದ ಸೆಲ್ಸ್ ವಿಚ್ ಆರ್ ರಿಮೈನಿಂಗ್ ಅಟ್ ದ ಲಾಸ್ಟ್? ಯಾವ ಸೆಲ್ಸ್ ಇವು? ಅಗೇನ್ ಎಪಿಬ್ಲಾಸ್ಟ್ ಸೆಲ್ಸೇ. ಸೊ ಯಾವ ಸೆಲ್ಸ್ ಇಲ್ಲಿ ಮೇಲ್ಗಡೆ ಉಳಿದುವಲ್ಲ, ನಾವು ದಿಸ್ ಈಸ್ ದ ಲೇಯರ್ ವಿಚ್ ವಿಲ್ ಫಾರ್ಮ್ ದ ಎಕ್ಟೋಡರ್ಮ್. ಈ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸನ್ನು ಮತ್ತು ಆಮೇಲೆ ನಾವು ರಿವೈಸ್ ಮಾಡೋಣಂತೆ. ಸೊ ಏನಾಗ್ತಾ ಇದೆ ಇಲ್ಲಿ? ಗ್ಯಾಸ್ಟ್ರುಲೇಷನ್ ಆಗ್ತಾ ಇದೆ. ವಾಟ್ ಈಸ್ ಗ್ಯಾಸ್ಟ್ರುಲೇಷನ್? It is nothing but the movement of epiblast cells. The movement of epiblast cells into that groove. ಅವು ಗ್ರೂನಲ್ಲಿ ಹೋಗಿ ಕೆಳಗಡೆ ಈ ರೀತಿ ಸ್ಟ್ರಕ್ಚರನ್ನು ಫಾರ್ಮ್ ಆಯಿತು. Now what are these ectoderm, endoderm and mesoderm? ಸಾರಿ ಒಳಗಡೆ ಬಂದಂತಹದ್ದು ಯಾವುದಿಲ್ಲಿ? ಎಂಡೋಡರ್ಮ್ ಆಗಬೇಕು. ಓಕೆ, ಎಂಡೋಡರ್ಮ್ ಬ್ಲೂ ಕಲರ್. ಓಕೆ, ಸಾರಿ ಕನ್ಫ್ಯೂಸ್ ಆಗಬಾರ್ದು. ಫಸ್ಟ್ ಯಾವ ಸೆಲ್ಸ್ ಹೋದುವಲ್ಲ ಅವು ಒಳಗಡೆ ಅಂದರೆ ಎಂಡೋ. ಸೊ ಅದು ಎಂಡೋಡರ್ಮನ್ನು ಫಾರ್ಮ್ ಮಾಡ್ತವೆ. ನೆಕ್ಸ್ಟ್ ಮಿಸೋಡರ್ಮು. ಲಾಸ್ಟಿಗೆ ಯಾವ ಸೆಲ್ಸ್ ಉಳಿತಾವಲ್ಲ ಅವು ಎಕ್ಟೋಡರ್ಮನ್ನು ಫಾರ್ಮ್ ಮಾಡ್ತವೆ. ಎಕ್ಟೋ ಅಂದರೆ ಹೊರಗಡೆ, ಆಬ್ವಿಯಸ್ಲಿ ಎಕ್ಟೋ ಹೊರಗಡೆ. ಸೊ ವಾಟ್ ಆರ್ ದೀಸ್ ಎಕ್ಟೋ, ಎಂಡೋ ಆ್ಯಂಡ್ ಮಿಸೋಡರ್ಮ್? ದೀಸ್ ಆರ್ ನಥಿಂಗ್ ಬಟ್ ದ ಜರ್ಮ್ ಲೇಯರ್ಸ್.
ಫಸ್ಟ್ ಪಿ ಯುನಲ್ಲಿ ಆ್ಯನಿಮಲ್ ಕಿಂಗ್ಡಮ್ ಕಲಿಬೇಕಾದ್ರೆ, ಆಮೇಲೆ ಎಲ್ಲ ಫೈಲಮ್ಮು ಮತ್ತು ಕ್ಲಾಸ್ ಫಿಶಸ್, ಆ್ಯಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್, ಮ್ಯಾಮಲ್ಸ್ ಕಲಿಬೇಕಾದ್ರೆ ಜರ್ಮ್ ಲೇಯರ್ ಕಾನ್ಸೆಪ್ಟನ್ನು ನಾವು ಕಲ್ತಿದ್ವಿ. ವಾಟ್ ಆರ್ ದಿಸ್ ಜರ್ಮ್ ಲೇಯರ್ಸ್? ನಮ್ಮದು ಸ್ಟಾರ್ಟಿಂಗಲ್ಲಿ ಇದೇ ಲೇಯರ್ಸಿಂದನೇ ಡಿಫ್ರೆಂಟ್ ಟಿಶ್ಯೂಸ್ ಆಗಲಿ ಅಥವಾ ಆರ್ಗನ್ಸ್ ಆಗಲಿ, ಆರ್ಗನ್ ಸಿಸ್ಟಮ್ ಆಗಲಿ, ಮುಂದಕ್ಕೆ ಹೋಗಿ ಆರ್ಗನ್ ಸಿಸ್ಟಮ್ಸ್ ಆಗಲಿ ಫಾರ್ಮ್ ಆಗ್ತವೆ. ಸೊ ಟಿಶ್ಯೂ ಅಂತ ಏನು ಕಾನ್ಸೆಪ್ಟ್ ಇತ್ತಲ್ಲ, ಆ ಟಿಶ್ಯೂನಲ್ಲಿ ಬರುವಂತಹ ಗ್ರೂಪ್ ಆಫ್ ಸೆಲ್ಸ್ ಇರ್ತಾವಲ್ಲ, ಅವು ಸೇಮ್ ಒರಿಜಿನ್ ಅಂದರೆ ಸೇಮ್ ಜರ್ಮ್ ಲೇಯರ್ಸಿಂದ ಬಂದಿರ್ತವೆ ಅಂತ ನಾವು ಕಲ್ತಿದ್ವಿ. ಸೊ ಆ ಜರ್ಮ್ ಲೇಯರ್ಸ್ ಯಾವಾಗ ಫಾರ್ಮ್ ಆಗಿದ್ವು? ದ ಜರ್ಮ್ ಲೇಯರ್ಸ್ ಆರ್ ಫಾರ್ಮ್ಡ್ ಡ್ಯೂರಿಂಗ್ ಗ್ಯಾಸ್ಟ್ರುಲೇಷನ್. ರಿಮೆಂಬರ್, ಗ್ಯಾಸ್ಟ್ರುಲೇಷನ್ನಲ್ಲಿ ಮೇಲ್ಗಡೆ ಇರುವಂತಹ ಏನು ಎಪಿಬ್ಲಾಸ್ಟ್ ಸೆಲ್ಸ್ ಇದ್ದಾವೆ, ಅವು ಗ್ರೂನಲ್ಲಿ ಮೂವ್ ಆಗ್ತಾ ಆಗ್ತಾ, ಒಳಗಡೆ ಮೂವ್ ಆಗ್ತಾ ಆಗ್ತಾ ದೇ ವಿಲ್ ಫಾರ್ಮ್ ದೀಸ್ ಜರ್ಮ್ ಲೇಯರ್ಸ್. ಇದೇ ಜರ್ಮ್ ಲೇಯರ್ಸ್, ವಾಟ್ ಆರ್ ದೀಸ್? ನೋ, ದೀಸ್ ಆರ್ ನಥಿಂಗ್ ಬಟ್ ದ ಗ್ರೂಪ್ ಆಫ್ ಸೆಲ್ಸ್. ಸೊ ಇದೇ ಲೇಯರ್ಸ್ಗಳು ಮುಂದೆ ಡಿವೈಡ್ ಆಗ್ತಾ ಆಗ್ತಾ ಹ್ಯೂಜ್ ನಂಬರ್ ಆಫ್ ಸೆಲ್ಸನ್ನು ಫಾರ್ಮ್ ಮಾಡ್ತವೆ. ಆ ಎಲ್ಲ ಸೆಲ್ಸ್ಗಳು ಡಿಫ್ರೆನ್ಷಿಯೇಟ್ ಆಗ್ತಾ ಆಗ್ತಾ ಒಂದೊಂದು ಟಿಶ್ಯೂವನ್ನು ಫಾರ್ಮ್ ಮಾಡಿ ನೆಕ್ಸ್ಟ್ ಆ ಟಿಶ್ಯೂಯಿಂದ ಆರ್ಗನ್ ಬೆಳೀತಾ ಹೋಗುತ್ತೆ. ಇದೆಲ್ಲ ಬೆಳೀತಾ ಹೋದಂಗೆ ಮಗು ಕೂಡ ಅಂದರೆ ಎಂಬ್ರಿಯೋ ಕೂಡ ಸ್ಲೋ ಆಗಿ ಬೆಳೀತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಯಾರದನ್ನ ಸ್ಟಾರ್ಟ್ ಮಾಡಿದ್ದು? ಫಾರ್ಮೇಷನ್ ಆಫ್ ಜರ್ಮ್ ಲೇಯರ್ಸ್. ಜರ್ಮ್ ಲೇಯರ್ಸ್ ಎಲ್ಲಿ ಫಾರ್ಮ್ ಆಯಿತು? ಇಲ್ಲಿ ನಾವೇನು ಬೈಲ್ಯಾಮಿನರ್ ಡಿಸ್ಕ್ ಅಂತ ಹೇಳಿದ್ವಲ್ಲ, ಈ ಸ್ಟ್ರಕ್ಚರನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು, ನೀಟಿಗೂ ಹೆಲ್ಪ್ ಆಗುತ್ತೆ. ಓಕೆ, ಮೇ ಬಿ ನಿಮ್ಮ ಥೇರಿಗೆ NCERT ಇಷ್ಟು ಡೀಟೇಲಾಗಿ ಕೊಟ್ಟಿಲ್ಲ, ಅಲ್ಲಿ ಜಸ್ಟ್ ನಿಮ್ಗೇನು ಹಾಕಿದ್ದಾರೆ, ಜರ್ಮ್ ಲೇಯರ್ಸ್ ಫಾರ್ಮೇಷನ್ ಅಂತ ಅಷ್ಟೇ ಹೇಳ್ಬಿಟ್ಟಿದ್ದಾರೆ. ಬಟ್ ಈ ಕಾನ್ಸೆಪ್ಟ್ ಗೊತ್ತಿದ್ದರೆ ಇದರ ಡಿಪೆಂಡೆಂಟ್ ಯಾವುದೇ ಕ್ವಶನ್ ಇದ್ರೂ ನೀವು ಕ್ರ್ಯಾಕ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ ಈ ಗ್ರೂವ್ ಒಳಗಡೆ ಫಸ್ಟ್ ಹೋದಂಥ ಸೆಲ್ಸು ಎಂಡೋಡರ್ಮ್ ಮಾಡಿದ್ವು, ನೆಕ್ಸ್ಟ್ ಹೋದಂಥ ಸೆಲ್ಸ್ ಮಿಸೋಡರ್ಮ್ ಲೇಯರನ್ನು ಫಾರ್ಮ್ ಮಾಡಿದ್ವು, ಆ್ಯಂಡ್ ಮೇಲ್ಗಡೆ ಉಳಿದಿರುವಂತಹ ರಿಮೈನಿಂಗ್ ಏನು ಎಪಿಬ್ಲಾಸ್ಟ್ ಸೆಲ್ಸ್ ಇದ್ವು ಅವು ಎಕ್ಟೋಡರ್ಮನ್ನು ಫಾರ್ಮ್ ಮಾಡಿದ್ವು. ಇವಾಗ ನೋಡಿ, ಮಿಸೋಡರ್ಮಿಂದ ನಮ್ಮ ಬಾಡಿನಲ್ಲಿ ಯಾವ್ಯಾವ ಸೆಲ್ಸ್ ಬಂದಿದ್ದಾವೆ, ಯಾವ ಟಿಶ್ಯೂ ಬಂದಿದೆ? ಎಕ್ಸ್ಪೆಷಲಿ ದ ಮಸ್ಕ್ಯುಲರ್ ಟಿಶ್ಯೂ. ಸೊ ಮಸ್ಕ್ಯುಲರ್ ಟಿಶ್ಯೂ, ನಮ್ಮಲ್ಲಿ ಯಾವ್ಯಾವ ಮಸಲ್ಸ್ ಇದಾವಲ್ಲ ಅಲ್ಲಿರುವಂತಹ ಸೆಲ್ಸ್ಗಳು ಈ ಲೇಯರಿಂದನೇ ಹುಟ್ಟಿದ್ದು ನಾವು ಸಣ್ಣವರಿದ್ದಾಗ, ಐ ಮೀನ್ ಸಣ್ಣವ್ರಿಗಿಂತನೂ ಸಣ್ಣವರು ಭ್ರೂಣಾವಸ್ಥೆಯಲ್ಲಿ ಇದ್ದಾಗ. ಎಂಡೋಡರ್ಮಿಂದ ಏನೇನು ಬರುತ್ತೆ? ಬೆಸ್ಟ್ ಎಕ್ಸಾಂಪಲ್ ನಮ್ಮದು ಎಲಿಮೆಂಟರಿ ಕೆನಾಲ್ ಇರುತ್ತಲ್ಲ, ಅದು ಎಂಡೋಡರ್ಮಿಂದ ಬರುತ್ತೆ. ಎಕ್ಟೋಡರ್ಮಿಂದ ಏನೇನು ಬಂದಿದೆ? ಎಕ್ಟೋಡರ್ಮ್ ಮೇನ್ ನರ್ವಸ್ ಸಿಸ್ಟಮ್. ಸೊ ನಮ್ಮದು ಬ್ರೈನ್ ಆಗಲಿ, ಸ್ಪೈನಲ್ ಕಾರ್ಡ್ ಆಗಲಿ, ಸೊ ನರ್ವಸ್ ಸಿಸ್ಟಮ್ ಎಲ್ಲಿಂದ ಬಂದಿದೆ? ಎಕ್ಟೋಡರ್ಮಿಂದ ಬಂದಿದೆ. ಸೊ ಈ ಜರ್ಮ್ ಲೇಯರ್ಸನ್ನೇ ಮುಂದೆ ಒಂದೊಂದೇ ಸ್ಟೇಜನ್ನು ದಾಟಿ ಅವು ಸೆಲ್ಸನ್ನು ಫಾರ್ಮ್ ಮಾಡಿ ಆ ಸೆಲ್ಸಿಂದ ಟಿಶ್ಯೂ ಆಗಿ ಆರ್ಗನ್ ಸಿಸ್ಟಮ್ ಆಗುತ್ತೆ. ಇದೆಲ್ಲವೂ ಎಲ್ಲಾಗ್ತಾ ಇದೆ? ಒಳಗಡೆ ಆಗ್ತಾ ಇದೆ. ಓಕೆ, ನಾವು ಸಿ ಹಿಯರ್. ಸೊ ಹಿಯರ್ ವಿಲ್ ಶೋ ದ ಸೇಮ್, ಬಟ್ ನಿಮಗೆ ಈಸಿಯಾಗಿ ಇಲ್ಲಿ ನಾನು ಡ್ರಾ ಮಾಡಿ ತೋರಿಸ್ತೇನೆ. ಹೊರಗಡೆ ಏನಿದೆ? ಇದು ಟ್ರೋಫೋಬ್ಲಾಸ್ಟ್ ಇತ್ತು, ಬಟ್ ಇವಾಗ ಇದು ಸೈಟೋಟ್ರೋಫೋಬ್ಲಾಸ್ಟ್ ಆಗಿದೆ. ಸೊ ಹೊರಗಡೆಯಿಂದ ಏನಿದೆ? ಸಿನ್ಸೈಷಿಯೋ ಟ್ರೋಫೋಬ್ಲಾಸ್ಟ್ ಇದೆ. ಓಕೆ, ಸೊ ಈ ಎರಡು ಲೇಯರ್ ನಾವೇನು ಕೋರಿಯಾನ್ ಅಂತ ಹೇಳಿದ್ದೀವಲ್ಲ, ಸೊ ಈ ಕೋರಿಯಾನ್ ಲೇಯರ್ ಏನು ಮಾಡುತ್ತೆ? ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ ಸ್ಲೋ ಆಗಿ. ಓಕೆ, ಸೊ ಈ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಮುಂದೆ ಎಲ್ಲಿ ಹೋಗಿ ಅಂಟ್ಕೊಳ್ಳುತ್ತೆ ಅಂದರೆ ಸಮ್ವೇರ್ ಇನ್ ದ ಬೈಲ್ಯಾಮಿನಾರ್ ಡಿಸ್ಕ್. ಸೊ ಇಲ್ಲಿ ಸ್ಟಾಕ್ ಲೈಕ್ ಸ್ಟ್ರಕ್ಚರ್. ಓಕೆ, ಕ್ಯಾನ್ ಯು ಇಮ್ಯಾಜಿನ್? ಸೊ ಇದೇನು ಹೊರಗಡೆ ಲೇಯರ್ಸ್ ಬೆಳೀತಾ ಇತ್ತಲ್ಲ, ಅಲ್ಲಿ ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಮಿಸೋಡರ್ಮು ಇರುತ್ತೆ, ಬಟ್ ನಿಮಗೆ ಇಷ್ಟು ಸಾಕು, ಇಷ್ಟು ಡೀಟೇಲ್ ಆಗಿ ಸಾಕು. ಸೊ ಇಲ್ಲಿ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಅಂತ ಫಾರ್ಮ್ ಆಗುತ್ತೆ. ನೋ ದಿಸ್ ಈಸ್ ದ ಸ್ಟಾಕ್. ಓಕೆ, ಬೇಸಲ್ ಸ್ಟಾಕ್. ಮುಂದ್ಗಡೆ ಇಲ್ಲಿ ಏನಾಗಿದೆ? ಗ್ಯಾಸ್ಟ್ರುಲೇಷನ್ ಆಗಿ ಈ 3 ಜರ್ಮ್ ಲೇಯರ್ಸು ಫಾರ್ಮ್ ಆಗಿದೆ. ಸೊ ಇಲ್ಲಿ ಸ್ಟ್ರಕ್ಚರ್ ನೀವು ಹೇಗೆ ಬರೀಬೇಕು ಅಂತಂದರೆ, ಇದೇನು ಸ್ಟಾಕ್ ಇದೆಯಲ್ಲ ಇದು ಮುಂದೆ ಹೋಗಿ ಎಂಡೋಡರ್ಮಿಗೆ ಅಟ್ಯಾಚ್ ಆಗಿರುತ್ತೆ. ಎಂಡೋಡರ್ಮ್ ಒಳಗಡೆ, ಎಂಡೋಡರ್ಮ್ ಮೇಲ್ಗಡೆ ಇಲ್ಲಿ ಮಿಸೋಡರ್ಮಲ್ ಸೆಲ್ಸು ಇದ್ದಾವೆ. ದಿಸ್ ಈಸ್ ದ ಮಿಸೋಡರ್ಮಲ್ ಸೆಲ್ಸ್, ಆ್ಯಂಡ್ ಹೊರಗಡೆಯಿಂದ ಎಕ್ಟೋಡರ್ಮಲ್ ಸೆಲ್ಸ್. ದಿಸ್ ಈಸ್ ದ ಫಾರ್ಮಿಂಗ್ ಎಂಬ್ರಿಯೋ. ಓಕೆ, ಇದು ಸ್ಟಾಕ್. ಓಕೆ, ಆ್ಯಂಡ್ ಒನ್ ಥಿಂಗ್ ವಿ ಫಾಗಾಟ್ ಹಿಯರ್, ಏನು ಹೇಳಿ? ಎಂಬ್ರಿಯೋ ಪಾರ್ಟ್ ಬೈಲ್ಯಾಮಿನರ್ ಡಿಸ್ಕ್ನಲ್ಲಿ ಏನಾಗಿದೆ ಅದನ್ನು ಮಾತ್ರ ಡ್ರಾ ಮಾಡಿದ್ದೀವಿ. ಬಟ್ ಈ ಬೈಲ್ಯಾಮಿನರ್ ಡಿಸ್ಕಿಗೆ ಮೇಲ್ಗಡೆಯಿಂದ ಯಾರಿದ್ದಾರೆ? ಮೇಲ್ಗಡೆಯಿಂದ ಎಮ್ನಿಯೋಟಿಕ್ ಕ್ಯಾವಿಟಿ ಇದೆ. ಓಕೆ,
ಕೆಳಗಡೆ ಯಾರಿದ್ದಾರೆ? ಕೆಳಗಡೆಯಿಂದ ಯೋಗ್ ಸ್ಯಾಕ್ ಇದೆ. ಸೊ ಆಲ್ ದಿ ಸ್ಟ್ರಕ್ಚರ್ಸ್, ಈ ರೀತಿ ಸ್ಟ್ರಕ್ಚರ್ ನಿಮಗೆ ಗೂಗಲಲ್ಲಿ ಸಾಕಷ್ಟು ಸಿಗ್ತವೆ. ಸೊ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಈ ಸ್ಟ್ರಕ್ಚರ್ ಹೆಂಗೆ ಬಂತ ಹೇಳಿ, ಇಲ್ಲಿ ಗ್ಯಾಸ್ಟ್ರುಲೇಷನ್ ಆಗ್ತಾ ಇದೆ, ಅದಾದಮೇಲೆ ಇದು ಬೇಸಲ್ ಸ್ಟಾಕ್ ಅಂತ ಕನೆಕ್ಷನ್ ಬರುತ್ತೆ. ಆ ಕನೆಕ್ಷನ್ನು ಹೋಗಿ ಡೆವಲಪಿಂಗ್ ಎಂಬ್ರಿಯೋಗೆ ಅಟ್ಯಾಚ್ ಆಯಿತಾ. ಸೊ ಈ ಪಾರ್ಟಲ್ಲಿ ನಾನು ಅದಕ್ಕೆ ಹೇಳಿದ್ದು, ಈ ಪಾರ್ಟ್ ತುಂಬ ಇಂಪಾರ್ಟೆಂಟ್. ಎಂಬ್ರಿಯೋ ಬೆಳೀತಾ ಇದೆ, ಮೇಲ್ಗಡೆ ಎಮ್ನಿಯೋಟಿಕ್ ಕ್ಯಾವಿಟಿ ಇದೆ, ಕೆಳಗಡೆಯಿಂದ ಯೋಗ್ ಸ್ಯಾಕ್ ಇದೆ. ಪ್ರಿಮೇಟಿವ್ ಗ್ರೂ ಏನಿದೆಯಲ್ಲ, ಪ್ರಿಮೇಟಿವ್ ಗ್ರೂ ಈ ಕಡೆ ಸ್ಟಾರ್ಟ್, ಪ್ರಿಮೇಟಿವ್ ನೋಡ್ ಇಲ್ಲಿ ಫಾರ್ಮ್ ಆಗಿತ್ತು. ಸೊ ಹೆಡ್ ಈ ಕಡೆ, ಸೊ ಹೆಡ್ ಈ ಕಡೆ ಅಂತಂದರೆ ನಾವು ಹಿಯರ್ ಯು ವಿಲ್ ಗೆಟ್ ಎನ್ ಐಡಿಯಾ. ಓಕೆ, ಇದನ್ನ ಇಲ್ಲಿ ಕೂಡಿಸ್ಬಿಡೋಣ. ಸೊ ದಿಸ್ ಈಸ್ ದ ಹೆಡ್ ಪೋರ್ಷನ್. ಸೊ ಇಲ್ಲಿ ಈ ಕಡೆ ಹೆಡ್ ಪಾರ್ಟು ಗ್ರೋ ಆಗ್ತಾ ಇದೆ, ಈ ಕಡೆ ಪೋಸ್ಟೀರಿಯರ್ ಪಾರ್ಟು ಗ್ರೋ ಆಗ್ತಾ ಇದೆ. ಇದನ್ನು ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಸ್ವಲ್ಪ ಡಿಟೇಲ್ ಆಗಿ ನೋಡಿದರೆ, ದಿಸ್ ಈಸ್ ಸಿನ್ಶೈಶಿಯೋ ಟ್ರೋಫೋಬ್ಲಾಸ್ಟ್, ದಟ್ ಈಸ್ ನಥಿಂಗ್ ಬಟ್ ಈ ಪೂರ್ತಿ ಲೇಯರು ಕೊರಿಯಾನ್, ಅಲ್ಲಿಂದ ಒಂದು ಬೇಸಲ್ ಸ್ಟಾಕ್ ಅಂತ ಆಲ್ರೆಡಿ ಬೆಳೆದ್ಬಿಟ್ಟಿತ್ತಲ್ಲ ಕನೆಕ್ಷನ್. ನಾವು ದಿಸ್ ಈಸ್ ದ ಬೇಸಲ್ ಸ್ಟಾಕ್. ಮುಂದ್ಗಡೆ ಏನಾಗಿರುತ್ತೆ ಅಂದರೆ, ಈ ಬೇಬಿ ಸ್ಲೋ ಆಗಿ ಎಂಟೀರಿಯರ್ ಪಾರ್ಟ್, ದಿಸ್ ಈಸ್ ದ ಹೆಡ್ ಪಾರ್ಟ್, ನೆಕ್ಸ್ಟು ಸ್ಮಾಲ್ ಲಿಮ್ಸ್, ಐಸ್, ದೀಸ್ ಆರ್ ದ ಲೆಗ್. ಓಕೆ, ಸೊ ಸ್ಲೋ ಆಗಿ ಬೆಳೀತಾ ಇರುತ್ತೆ ಬೇಬಿ. ಮೇಲ್ಗಡೆಯಿಂದ ಎಮ್ನಿಯೋಟಿಕ್ ಕ್ಯಾವಿಟಿ ಬೆಳೀತಾ ಇದೆ. ಓಕೆ, ಆ್ಯಂಡ್ ವಾಟ್ ಈಸ್ ದಿಸ್? ದಿಸ್ ಈಸ್ ದ ಯೋಗ್ ಸ್ಯಾಕ್. ಓಕೆ, ಇಲ್ಲಿ ಬ್ಲೂ ಕಲರ್ ಲೈನ್ ಯಾವುದು? ಎಂಡೋಡರ್ಮ್ ಇತ್ತಲ್ಲ, ಎಂಡೋಡರ್ಮ್ ಏನು ಮಾಡ್ತಾ ಇದೆ? ಎಲಿಮೆಂಟರಿ ಕೆನಲನ್ನು, ಈ ಬೇಬಿದು ಎಲಿಮೆಂಟರಿ ಕೆನಲನ್ನು ಫಾರ್ಮ್ ಮಾಡ್ತಾ ಇದೆ. ಸೊ ಎಲಿಮೆಂಟರಿ ಕೆನಲ್, ಸೊ ಹೆಡ್ ಪೋರ್ಷನ್ನಲ್ಲಿ ಓಪನಿಂಗ್ ಬಂತ. ಎಲಿಮೆಂಟರಿ ಕೆನಲ್ ಅಂದರೆ ಏನು? ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ವಿಚ್ ಸ್ಟಾರ್ಟ್ಸ್ ವಿತ್ ಮೌತ್ ಆ್ಯಂಡ್ ಎಂಡ್ಸ್ ವಿತ್ ಏನಸ್. ಸೊ ಇಲ್ಲಿ ಮೌತ್ ಆಗಿ ಸ್ಮಾಲ್ ಎಲಿಮೆಂಟರಿ ಕೆನಲ್ ಆ್ಯಂಡ್ ದ್ಯಾಟ್ ಈಸ್ ಲಾಸ್ಟ್ ಒನ್ ಓಪನ್ ಆಗೋದು. ಓಕೆ, ಯಾಕೆ ಇದನ್ನು ನಾನು ಡ್ರಾ ಮಾಡಿದ್ನಿ ಅಂದರೆ, ಇದೇನು ಯೋಗ್ ಸ್ಯಾಕ್ ಇದೆಯಲ್ಲ, ನೆಕ್ಸ್ಟ್ ಇದು ಯೋಗ್ ಸ್ಯಾಕ್ ಎಲ್ಲಿ ಹೋಗಿ ಎಂಬ್ರಿಯೋಗೆ ಜಾಯ್ನ್ ಆಗಿರುತ್ತೆ ಅಂದರೆ, ಎಂಬ್ರಿಯೋದೇನು ಮಿಡ್ ಗಟ್ ಇರುತ್ತಲ್ಲ, ಮಿಡ್ ಗಟ್ ಗೊತ್ತಲ್ಲ ನಿಮಗೆ, ನಾವು ಫಸ್ಟ್ ಪಿ ಯುನಲ್ಲಿ ಕಾಕ್ರೋಚ್ ಕಲಿಬೇಕಾದ್ರೆ ಎಲಿಮೆಂಟ್ರಿ ಕೆನಾಲ್ ಈಸ್ ಡಿವೈಡೆಡ್ ಇಂಟು ಫೋರ್ ಗಟ್, ಮಿಡ್ ಗಟ್ ಆ್ಯಂಡ್ ಹೈಂಡ್ ಗಟ್ ಅಂತ ಕಲ್ತಿದ್ವಿ. ಸೊ ಈ ಯೋಗ್ ಸ್ಯಾಕು ಅಲ್ಟಿಮೇಟ್ಲಿ ಅದೇನು ಎಂಡೋಡರ್ಮಿಂದ ಎಲಿಮೆಂಟ್ರಿ ಕೆನಾಲ್ ಬೆಳೆದಿದೆಯಲ್ಲ, ಅಲ್ಲಿ ಮಿಡ್ ಗಟ್ಟಿಗೆ ಹೋಗಿ ಅದು ಅಟ್ಯಾಚ್ ಆಗಿರುತ್ತೆ. ಓಕೆ, ಆ್ಯಂಡ್ ದಿಸ್ ಈಸ್ ದ ಸ್ಟಾಕ್. ಕ್ಯಾನ್ ಯು ಇಮ್ಯಾಜಿನ್ ದಿಸ್ ಸ್ಟ್ರಕ್ಚರ್? ಕ್ಯಾನ್ ಯು ಇಮ್ಯಾಜಿನ್? ಸೊ 4 ಏನು ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಮೆಂಬ್ರೇನ್ ಇತ್ತಲ್ಲ, ಅದರಲ್ಲಿ ಒಂದು ಇದು ಕೊರಿಯಾನ್ ಆಯಿತು, ನೆಕ್ಸ್ಟ್ ಬ್ಲೂ ಕಲರ್ ಇದೆಯಲ್ಲ ಇದು ಎಮ್ನಿಯಾನ್ ಆಯಿತು, ಇದೆಲ್ಲ ಎಮ್ನಿಯೋಟಿಕ್ ಫ್ಲೂಯಿಡ್. ಈ ಫ್ಲೂಯಿಡ್ ಏನು ಮಾಡ್ತಾ ಇರುತ್ತೆ? ಈ ಎಂಬ್ರಿಯೋಗೆ ನರಿಶ್ಮೆಂಟ್ ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಯಾವುದು? ಯೋಗ್ ಸ್ಯಾಕ್. ಉಳಿದಿದ್ದು ಯಾವ್ದು ಹೇಳಿ? ಅಲಂಟಾಯ್ಸ್. ಅಲಂಟಾಯ್ಸ್ ಹೆಂಗೆ ಉಟ್ಕೊಳ್ಳುತ್ತೆ ಅಂದರೆ, ಇವಾಗೇನಿದು ಯೋಗ್ ಸ್ಯಾಕ್ ಬೆಳೀತಾ ಇದೆಯಲ್ಲ, ಈ ಯೋಗ್ ಸ್ಯಾಕಿಂದನೇ ಈ ಸ್ಟಾಕ್ ಒಳಗಡೆ ದ ರಿಮೈನಿಂಗ್ ಆಫ್ ಹೈಂಡ್ ಗಟ್ ಅಂತ ಹೇಳ್ತಾರೆ. ಹಿಯರ್ ದೇರ್ ವಿಲ್ ಬಿ ಫಾರ್ಮೇಷನ್ ಆಫ್ ಒನ್ ಮೋರ್ ಲೇಯರ್, ವಿ ಕಾಲ್ ಇಟ್ ಆಸ್ ಅ ಅಲಂಟಾಯ್ಸ್. Okay, so these are the 4 extra embryonic membranes or fetal membranes which are providing nourishment to the developing embryo. ಇದೇನು ಸ್ಟಾಕ್ ಬೆಳೆದಿದೆಯಲ್ಲ, ನೆಕ್ಸ್ಟ್ ಇದೇ ಏನಾಗುತ್ತೆ? ಇಟ್ ವಿಲ್ ಡೆವಲಪ್ ಇಂಟು ಆನ್ umbilical cord. ಓಕೆ, ವಾಟ್ ಈಸ್ ದಿಸ್ umbilical cord? ನಾವು ಮಗು ಹುಟ್ಟಿದಾಗ ಹೊಕ್ಕಳು ಹುರಿ ಅಂತ ಹೇಳ್ತೀವಲ್ಲ, ಯೂಶ್ವಲಿ ಈ ಇದೇನು ಅಂಬಿಲಿಕಲ್ ಕಾರ್ಡ್ ಇದೆ, ಅದೇನು ಹುರಿ ಇದೆ, ಅದನ್ನು ನಾವು ಪ್ಲಾಸೆಂಟಾ ಅಂತ ಕನ್ಫ್ಯೂಸ್ ಮಾಡ್ಕೋತೀವಿ. ಪ್ಲಾಸೆಂಟಾ ಎಂಟೈರ್ಲಿ ಡಿಫ್ರೆಂಟ್ ಸ್ಟೋರಿ. ಪ್ಲಾಸೆಂಟಾ ಅನ್ನುವಂಥದ್ದು ಇದರ ಲೇಯರ್, ಇದ್ರದ್ದು ಹೊರಗಡೆ ಬೆಳೆಯುತ್ತೆ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲೇನು ಅಂಬಿಲಿಕಲ್ ಕಾರ್ಡ್ ಇದೆಯಲ್ಲ, ಈ ಅಂಬಿಲಿಕಲ್ ಕಾರ್ಡ್ ಅಂದರೆ ಉದ್ದವಾಗಿ ಹೊಕ್ಕಳು ಹುರಿ ಅಂತ ನಾವು ಹೇಳ್ತೀವಲ್ಲ, ಸೊ ಒಂದು ಕಡೆ ಬೇಬಿಗೆ ಅಟ್ಯಾಚ್ ಆಗಿರುತ್ತೆ, ಅದು ಒಂದು ಕಡೆ ಪ್ಲಾಸೆಂಟಾಗಿ ಅಟ್ಯಾಚ್ ಆಗಿರುತ್ತೆ. ಸೊ ಇದೇ ಸ್ಟಾಕ್ ಏನಿದೆಯಲ್ಲ, ಅದು ನೆಕ್ಸ್ಟು ಅಂಬಿಲಿಕಲ್ ಕಾರ್ಡ್ ಆಗಿ ಡೆವಲಪ್ ಆಗುತ್ತೆ. ಇದ್ರ ನೆಕ್ಸ್ಟ್ ಸ್ಟೇಜನ್ನ ನೀವೇನಾದರೂ ಸ್ಟಡಿ ಮಾಡೋಕ್ಕಾದರೆ ಓಕೆ ಹೆಂಗೆ ಕಾಣಿಸುತ್ತೆ? ದಿಸ್ ಈಸ್ ದ ಸೈಟೋಟ್ರೋಫೋಬ್ಲಾಸ್ಟ್. ಹೊರಗಡೆಯಿಂದ ಏನಿದೆ? ಸಿನ್ಸೈಶಿಯೋಟ್ರೋಫೋಬ್ಲಾಸ್ಟ್ ಇದೆ. ಇಲ್ಲಿ ಸೆಲ್ಸ್ ಇರೋದಿಲ್ಲ, ಸೊ ನ್ಯೂಕ್ಲಿಯಸ್ ಫ್ರೀ ಆಗಿ ಮೂವ್ ಆಗ್ತಾ ಇರ್ತವೆ. ಒಳಗಡೆ ಲೇಯರ್ ಆಫ್ ಸೆಲ್ಸ್ ಇರುತ್ತೆ. ಯು ಹ್ಯಾವ್ ಟು ಇಮ್ಯಾಜಿನ್. ದಿಸ್ ಈಸ್ ದ ಲೇಯರ್ ಆಫ್ ಸೆಲ್ಸ್, ಜಸ್ಟ್ ಇಮ್ಯಾಜಿನ್. ಓಕೆ, ಆ್ಯಂಡ್ ದೀಸ್ ಸೆಲ್ಸ್ ಆರ್ ಅಲೈವ್, ಅದಕ್ಕೆ ನಾನು ನ್ಯೂಕ್ಲಿಯಸ್ ಅಂತ ತೋರಿಸಲೇಬೇಕು. ಓಕೆ, ಸೊ ಇಲ್ಲಿಂದ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿತ್ತಲ್ಲ ಅಂಬಿಲಿಕಲ್ ಕಾರ್ಡದ್ದು. ನಾವು ದಿಸ್ ಈಸ್ ದ ಅಂಬಿಲಿಕಲ್ ಕಾರ್ಡ್.
ಓಕೆ. ನೆಕ್ಸ್ಟ್ ಈ ಅಂಬಿಲಿಕಲ್ ಕಾರ್ಡು ಒಳಗಡೆ ಯಾರಿಗೆ ಅಟ್ಯಾಚ್ ಆಗಿರುತ್ತೆ? ಡೆವಲಪಿಂಗ್ ಎಂಬ್ರಿಯೋ. ಸೊ ಎಂಬ್ರಿಯೋ ಕಂಪ್ಲೀಟ್ ಆಗಿ ಹೆಡ್ ಪೋರ್ಷನ್, ಓಕೆ, ಐಸ್, ದೆನ್ ಲೆಗ್, ಇದೆಲ್ಲ ಆಯಿತು ಪೋರ್ಷನ್ನು. ಇಷ್ಟು ನಿಮಗೆ ಎಂಬ್ರಿಯೋ ಇಷ್ಟ ಆದರೆ ಗೊತ್ತು ಇಂಟೀರಿಯರ್ ಯಾವುದು ಪೋಸ್ಟೀರಿಯರ್ ಯಾವುದು ಅಂತ. ಮೇಲ್ಗಡೆಯಿಂದ ಎಮ್ನಿಯೋಟಿಕ್ ಫ್ಲೂಯಿಡ್ ಇದೆ ಕಂಪ್ಲೀಟಾಗಿ. ಕೆಳಗಡೆಯಿಂದ ಯಾರಿದ್ದಾರೆ? ಕೆಳಗಡೆಯಿಂದ ಎಂಬ್ರಿಯೋನಿಕ್ ಮೆಂಬ್ರೇನ್ ಯಾವುದು? ಯೋಕ್ ಸ್ಯಾಕ್. ಓಕೆ, ಆ್ಯಂಡ್ ಹಿಯರ್ ದೆರ್ ವಿಲ್ ಬಿ ಎ ಅಲಂಟಾಯ್ಸ್. ಸೊ ಈ ಎಂಬ್ರಿಯೋ ಸ್ಲೋ ಆಗಿ ಬೆಳೀತಾ ಹಾರ್ಟ್ ಫಾರ್ಮೇಷನ್ ಆಗುತ್ತೆ. ಒಳಗಡೆ ಎಲಿಮೆಂಟರಿ ಕೆನಾಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಎಂಡೋಡರ್ಮಿಂದ. ಎಕ್ಟೋಡರ್ಮಿಂದ ಏನು ಬರಬೇಕು? ನರ್ವಸ್ ಸಿಸ್ಟಮ್ ಬರಬೇಕು. ಎಕ್ಟೋಡರ್ಮ್ ಲೇಯರ್ ಹೊರಗಡೆ ಇದೆ, ಹೌದಾ? ಸೊ ಎಕ್ಟೋಡರ್ಮ್ ಲೇಯರಿಂದ ಇಲ್ಲಿ ಸ್ಲೋ ಆಗಿ ಬ್ರೈನ್ ಫಾರ್ಮೇಷನ್ ಸ್ಟಾರ್ಟ್ ಆಗುತ್ತೆ ಹೆಡ್ ಪೋರ್ಷನ್ನಲ್ಲಿ, ಎಂಟೀರಿಯರ್ ಪೋರ್ಷನ್ನಲ್ಲಿ. ಅದರಿಂದ ನೆಕ್ಸ್ಟು ಸ್ಪೈನಲ್ ಕಾರ್ಡ್ ಫಾರ್ಮೇಷನ್ ಆಗುತ್ತೆ ಆ್ಯಂಡ್ ಸ್ಲೋ ಆಗಿ ಈ ಲಿಮ್ಸು ಅಂದರೆ ಕೈ ಮತ್ತು ಕಾಲದ್ದು ಬಡ್ಸ್ ಅಲ್ಲಿ ಫಾರ್ಮ್ ಆಗ್ತವೆ. ಸೊ ಒನ್ ಬೈ ಒನ್ ಆಲ್ ದ ಆರ್ಗನ್ಸ್ ಟಿಶ್ಯೂ ಫಾರ್ಮ್ ಆಗಿ ಅಲ್ಲಿಂದ ಒಂದೊಂದೇ ಆರ್ಗನ್ಸು ಬೆಳೀತಾ ಹೋಗ್ತವೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಎಷ್ಟು ಮಂತ್ ಆಗಿರುತ್ತೆ? 9 months, ಅಪ್ರಾಕ್ಸಿಮೇಟ್ಲಿ 266 days ಪ್ಲಸ್ ಆರ್ ಮೈನಸ್. ಓಕೆ, ಬೇಸ್ಡ್ ಆನ್ ದ ಕಂಡೀಷನ್. ಸೊ ಇದನ್ನು ನಾವು ಗೆಸ್ಟೇಷನಲ್ ಪೀರಿಯಡ್ ಅಥವಾ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕಲ್ತಿರೋದು ಗ್ಯಾಸ್ಟ್ರುಲೇಷನ್. ವಾಟ್ ಈಸ್ ದಿಸ್ ಗ್ಯಾಸ್ಟ್ರುಲೇಷನ್? ಇಟ್ ಈಸ್ ದ ಮೂಮೆಂಟ್ ಆಫ್ ಎಪಿಬ್ಲಾಸ್ಟ್ ಸೆಲ್ಸ್ ಟು ಫಾರ್ಮ್ ವಾಟ್? ಟು ಫಾರ್ಮ್ ಜರ್ಮ್ ಲೇಯರ್ಸ್. ಯಾವ್ಯಾವುದು? ಎಕ್ಟೋಡರ್ಮ್, ಎಂಡೋಡರ್ಮ್ ಆ್ಯಂಡ್ ಮಿಸೋಡರ್ಮ್. ಸೊ ಈ ಲೇಯರನ್ನು ಇಟ್ಕೊಂಡು ಮುಂದೆ ಟಿಶ್ಯೂಸ್ ಫಾರ್ಮ್ ಆಗ್ತಾ ಹೋಗ್ತವೆ. ಇಲ್ಲಿ ಬರುವಂತಹ ಇನ್ನೊಂದು ಕಾನ್ಸೆಪ್ಟ್ ಯಾವುದು? ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್. ಯಾವ್ಯಾವುದು? ಅಮ್ನಿಯಾನ್, ಅಲಂಟಾಯ್ಸ್, ಕೋರಿಯಾನ್ ಆ್ಯಂಡ್ ಯೋಕ್ ಸ್ಯಾಕ್. ಹೊರಗಡೆ ಕೋರಿಯಾನ್ ಇದೆ. ಎಕ್ಸಾಕ್ಟ್ಲಿ ಬೇಬಿ ಇರುವಂತಹದ್ದು ಯಾವ ಕ್ಯಾವಿಟಿ? ಅದು ಎಮ್ನಿಯೋಟಿಕ್ ಕ್ಯಾವಿಟಿ, ಎಮ್ನಿಯಾನ್. ಅದ್ರ ಕೆಳಗಡೆ ಇರೋದು ಯಾವುದು? ಯೋಕ್ ಸ್ಯಾಕ್. ಓಕೆ, ಹಾಗೆ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂಬಿಲಿಕಲ್ ಕಾರ್ಡ್ನಲ್ಲಿ ಅಲ್ಲಿ ಟುವರ್ಡ್ಸ್ ದ್ಯಾಟ್ ಪಾಯಿಂಟ್ ಅಲ್ಲಿ ಯಾವುದಿರುತ್ತೆ? ಅಲಂಟಾಯ್ಸ್ ಇರುತ್ತೆ. ಸೊ ಇವು 4 ಎಂಬ್ರಿಯಾನಿಕ್ ಮೆಂಬ್ರೇನ್ಸು ನರಿಶ್ಮೆಂಟನ್ನು ಪ್ರೊವೈಡ್ ಮಾಡ್ತಾ ಸ್ಲೋ ಆಗಿ ನಮ್ಮದು ಎಂಬ್ರಿಯೋ ಇರೋದು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟ್ರೈಮೆಸ್ಟರ್ ಅಂದರೆ ಫಸ್ಟ್ 3 months ಮುಗಿದ ಮೇಲೆ ಅದನ್ನು ನಾವು ಎಂಬ್ರಿಯೋ ಅಂತ ಕರೆಯೋದಿಲ್ಲ, ಅದನ್ನು ನಾವು ಫೀಟಸ್ ಅಂತ ಕರೀತಾರೆ. FOETUS ಅಂದರೆ ಸ್ಲೋ ಆಗಿ ಆರ್ಗನ್ಸ್ಗಳು ಬೆಳೀಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ ಅಂತ. ಯಾವ ಮಂತಲ್ಲಿ ಯಾವ ಆರ್ಗನ್ ಬೆಳೆಯುತ್ತೆ ಅಂತ NCERTನಲ್ಲಿ ಒಂದು ಸ್ಮಾಲ್ ನೋಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಸ್ಟಡಿ ಮಾಡೋಣ. ಗೊತ್ತಾಯ್ತಾ? ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಮೇನ್ ಥಿಂಗ್ ಗ್ಯಾಸ್ಟ್ರುಲೇಷನ್. ಏನು ನೆನ್ಪಿಟ್ಕೋಬೇಕು? ಬೈಲ್ಯಾಮಿನಾರ್ ಡಿಸ್ಕ್. ಬೈಲ್ಯಾಮಿನಾರ್ ಡಿಸ್ಕ್ನಲ್ಲಿ ಮೇಲ್ಗಡೆ ಯಾವ ಲೇಯರ್ ಇದೆ, ಕೆಳಗಡೆ ಯಾವ ಲೇಯರ್ ಇದೆ. ನಾವು ಸಿ ಆಲ್ ದೀಸ್ ಜರ್ಮ್ ಲೇಯರ್ಸ್, ಈ ಎಲ್ಲ ಜರ್ಮ್ ಲೇಯರ್ಸು ಯಾವ ಲೇಯರಿಂದ ಬಂದಿದ್ದು? ಮೇಲ್ಗಡೆ ಇರುವಂತಹ ಹೈಪೋಬ್ಲಾಸ್ಟ್ ಲೇಯರಿಂದನೇ 3 ಜರ್ಮ್ ಲೇಯರ್ಸು ಫಾರ್ಮೇಷನ್ ಆಗಿದ್ದು. ನೆಕ್ಸ್ಟು ನರ್ವ್ಸ್ ಫಾರ್ಮ್ ಆಗುತ್ತೆ, ನ್ಯೂರಲ್ ಟ್ಯೂಬು, ಅದೆಲ್ಲ ನೀವು ಹೈಯರ್ ಸ್ಟಡೀಸ್ನಲ್ಲಿ ಕಲಿತೀರ. ಸೊ ಇನ್ ದಿಸ್ ವಿಡಿಯೋ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ಕಾನ್ಸೆಪ್ಟ್. ಸೊ ಇದು ಪೂರ್ತಿಯಾಗಿ ಬೆಳೀತಾ ಹೋದಂಗೆ ಈ ಕೊರಿಯಾನ್ ಇದೆಯಲ್ಲ, ಕೊರಿಯಾನಿಂದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸು ಯುಟರಸ್ನಲ್ಲಿ ಹೋಗಿ ಸ್ಪ್ರೆಡ್ ಆಗಿ ಅಲ್ಲಿಂದ ನಮಗೆ ನ್ಯೂಟ್ರಿಷನನ್ನು ತಗೋತಾವೆ ಬೇಬಿಗೆ. ಸೊ ಪ್ಲಾಸೆಂಟಾ ಕಾನ್ಸೆಪ್ಟನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಐ ಹೋಪ್ ಇದು ನಿಮಗೆ ಪೂರ್ತಿಯಾಗಿ ಅರ್ಥ ಆಗಿದೆ. ಒಳಗಡೆ ಎಂಬ್ರಿಯೋ ಹೆಂಗೆ ಸ್ಟಾರ್ಟ್ ಆಯಿತು ವಿತ್ ದ ಹೆಲ್ಪ್ ಆಫ್ ದೀಸ್ ಜರ್ಮ್ ಲೇಯರ್ಸ್. ಸೊ ಒಂದ್ಸತಿ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಯಾವ್ಯಾವ ಮಂತಿಗೆ ಯಾವ್ಯಾವ ಆರ್ಗನ್ ಬೆಳೆಯುತ್ತೆ ಅಂತ ನೋಡ್ಕೊಳ್ಳೋಣ. ರೈಟ್? ಸೊ ಯಾವ್ಯಾವ ಮಂತಲ್ಲಿ ಕೆಲವೊಂದು ಮೇಜರ್ ಆರ್ಗನ್ಸ್ ಯಾವ್ಯಾವ ಫಾರ್ಮ್ ಆಗಿರ್ತವೆ ಅಂತ ಒಂದ್ಸತಿ ನೋಡ್ಕೊಂಬಿಡೋಣ. ಸೊ ಸ್ಟಾರ್ಟಿಂಗಲ್ಲಿ ಗ್ಯಾಸ್ಟ್ರುಲೇಷನ್ ಆಗಿದೆ, 3 ಜರ್ಮ್ ಲೇಯರ್ಸ್ ಫಾರ್ಮ್ ಆಗಿದೆ. 3 ಜರ್ಮ್ ಲೇಯರ್ಸನ್ನು ಇಟ್ಕೊಂಡು ಟಿಶ್ಯೂಸ್ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಇನ್ ದ 4th week ಆಫ್ ಪ್ರೆಗ್ನೆನ್ಸಿ ದ ರುಡಿಮೆಂಟ್ಸ್ ಆಫ್ ಮೆನಿ ಆರ್ಗನ್ಸ್. ರುಡಿಮೆಂಟ್ಸ್ ಅಂದರೆ ಏನು? ಇವಾಗ ಪ್ಲ್ಯಾಂಟನ್ನು ತಗೊಂಡ್ರೆ ಅಲ್ಲಿ ಒಂದು ಬಡ್ ಅಂತ ಮೊದಲೇ ಫಾರ್ಮ್ ಆಗುತ್ತೆ, ಮೊಗ್ಗು ಅಂತ ನಾವೇನು ಹೇಳ್ತೀವಿ. ಅಂದರೆ ಅದು ಮುಂದೆ ಹೋಗಿ ಅದು ಬಡ್ಡೆ ಮುಂದೆ ಏನಾಗುತ್ತೆ? ಡಿಫ್ರೆಂಟ್ ಆರ್ಗನ್ಸನ್ನು ಫಾರ್ಮ್ ಮಾಡುತ್ತೆ. ಅದೇ ಥರ ಈ ಎಂಬ್ರಿಯೋ ಬೆಳೀತಾ ಬೇರೆ ಬೇರೆ ಏನು ಆರ್ಗನ್ಸ್ ಬೆಳೀತಾ ಇರ್ತಾವಲ್ಲ, ಆ ಆರ್ಗನ್ಸದ್ದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಒಂದು ರುಡಿಮೆಂಟ್ಸ್ ಅಂದರೆ ಒಂದು ಸ್ಮಾಲ್ ಸ್ಟ್ರಕ್ಚರು ಮೊಗ್ಗು ಥರ ಬೆಳೆಯುತ್ತೆ ಅಂತ ಅರ್ಥ. So in the 4th week rudiments of many organs, and next after a month, after a period of month, heart is formed. Okay, so ಇದೇನು ಬೇಬಿ ಇಲ್ಲಿ ಬೆಳೀತಾ ಇದೆ,
ಇಲ್ಲಿ ನೆಕ್ಸ್ಟು ಎಲಿಮೆಂಟರಿ ಕೆನಾಲ್ ಇದೆಯಾ, ಈ ಮಿಡ್ಗಟ್ಟಿಗೆ ಹೋಗಿ ಯೋಕ್ ಸ್ಯಾಕ್ ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಸಮ್ವೇರ್ ಹಿಯರ್ ದೆರ್ ವಿಲ್ ಬಿ ಎ ಸ್ಮಾಲ್ ಫಾರ್ಮೇಷನ್ ಆಫ್ ಹಾರ್ಟ್. ಇನಿಷಿಯಲಿ ಎಸ್ ಶೇಪ್ ಹಾರ್ಟಲ್ಲಿ ಫಾರ್ಮ್ ಆಗುತ್ತೆ ಆ್ಯಂಡ್ ಇಟ್ ಬೀಟ್ಸ್ 60 seconds. ಓಕೆ, 60 times per minute. ಓಕೆ, 60 right, 60 times per minute. Okay, initially heart form ಆದಾಗ. Next, at the end of second month, the limbs and digits ಅಂದರೆ ಮುಂದ್ಗಡೆ ಇರುವಂಥದ್ದು ಈ ಪಾರ್ಟು ಡಿಜಿಟ್. ಸೊ ಸ್ಲೋ ಆಗಿ ಲಿಮ್ಸ್ ಅಂದರೆ 4 ಲಿಮ್ಸು ಬಂತು ಮತ್ತು ಹೈಂಡ್ ಲಿಮ್ಸು ಬಂತು. 4 ಲಿಮ್ಸ್ ಅಂದರೆ ಮುಂದ್ಗಡೆ ಕೈ ಆ್ಯಂಡ್ ಹೈಂಡ್ ಲಿಮ್ಸ್ ಅಂದರೆ ಕಾಲು. ಸೊ ಸ್ಲೋ ಆಗಿ ಕೈ ಮತ್ತು ಕಾಲು ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿ ಈ ಡಿಜಿಟ್ಸ್ಗಳ ಫಾರ್ಮೇಷನ್ ಆಗುತ್ತೆ. ಹಿಯರ್ 4 limbs ಆ್ಯಂಡ್ ಹೈಂಡ್ ಲಿಮ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ 3 months ಆಯಿತು ಅಂದರೆ ನಾವು ಅದನ್ನ ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳ್ತೀವಿ. ಫಸ್ಟ್ ಟ್ರೈಮೆಸ್ಟರ್ ಮುಗೀತು ಅಂತ. ಓಕೆ, ನೆಕ್ಸ್ಟ್ at the end of 3rd month the major organ system and external genital organs. ಎಕ್ಸ್ಟರ್ನಲ್ ಜೆನೈಟಲಿಯಾ ಮೇಲ್ ಮತ್ತು ಫೀಮೇಲ್ನಲ್ಲಿ ಯಾವ್ಯಾವ ಇರುತ್ತೆ ಅಂತ ಕಲ್ತಿದ್ದೀವಿ. ಓಕೆ, ಅದನ್ನು ನಾವು ಡಿಟೇಲ್ ಆಗಿ ಇಲ್ಲಿ ತೊಗೊಳ್ಳೋದು ಬೇಡ. ಸೊ ಅಟ್ ದ ಎಂಡ್ ಆಫ್ 3rd month ಎಕ್ಸ್ಟರ್ನಲ್ ಜೆನೈಟಲ್ ಆರ್ಗನ್ಸ್ ಫಾರ್ಮ್ ಆಗ್ತವೆ. ಅಕಾರ್ಡಿಂಗ್ಲಿ ಅದು ಬಾಯ್ ಇದ್ದರೆ ಬಾಯ್ ಎಕ್ಸ್ಟರ್ನಲ್ ಜೆನೈಟಲ್ ಫಾರ್ಮ್ ಆಗುತ್ತೆ, ಗರ್ಲ್ಸ್ ಇದ್ದರೆ ಬೇಬಿ ಗರ್ಲ್ ಇದ್ದರೆ ಗರ್ಲ್ ಎಕ್ಸ್ಟರ್ನಲ್ ಜೆನೈಟಲ್ ಪಾರ್ಟ್ಸು ಫಾರ್ಮ್ ಆಗುತ್ತೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಆರ್ಗನ್ ಸಿಸ್ಟಮ್ ಫಾರ್ಮೇಷನ್ ಆಲ್ರೆಡಿ ಆಗೋಕ್ಕೆ ಕಂಪ್ಲೀಟ್ ಆಗೋ ಸ್ಟೇಜಿಗೆ ಬಂದಿರುತ್ತೆ. ನೆಕ್ಸ್ಟ್ 5th month ಅಲ್ಲಿ ದ ಮೂಮೆಂಟ್ ಆಫ್ ಫೀಟಸ್ ಆ್ಯಂಡ್ ಅಪಿಯರೆನ್ಸ್ ಆಫ್ ಹೇರ್ ಆನ್ ದ ಹೆಡ್. ನಾವು ದಿಸ್ ಈಸ್ ಇಂಪಾರ್ಟೆಂಟ್, ದ ಮೂಮೆಂಟ್ ಆಫ್ ಫೀಟಸ್. ಅದಕ್ಕೆ ನೋಡಿ ಗೆಸ್ಟೇಷನಲ್ ಪೀರಿಯಡ್ನಲ್ಲಿ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ 5th monthಗೆ ಮೇಜರಾಗಿ ಒಂದು ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ. ಸೊ ಆ ಸ್ಕ್ಯಾನಿಂಗ್ ಮೂಲಕ ಈ ಫೀಟಸ್ ಹೆಂಗೆ ಮೂವ್ ಆಗ್ತಾ ಇದೆ ಒಳಗಡೆ, ಅದು ಹೆಂಗೆ ಡೆವಲಪ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಓಕೆ, ಸೊ ಓನ್ಲಿ ಮೂಮೆಂಟ್ ಆ್ಯಂಡ್ ಡೆವಲಪ್ಮೆಂಟನ್ನು ಮಾತ್ರ ಚೆಕ್ ಮಾಡುವಂಥದ್ದು. ಸೊ 5th month ಅಲ್ಲಿ ಫೀಟಸ್ಸು ಸ್ಲೋ ಆಗಿ ವಿತ್ ಹೆಲ್ಪ್ ಆಫ್ ಲಿಮ್ಸ್ ಆಲ್ರೆಡಿ ಬೆಳೆದ್ಬಿಟ್ಟಿದೆಯಲ್ಲ, ಸೊ ಆ ಲಿಮ್ಸನ್ನು ಇಟ್ಕೊಂಡು ಸ್ಲೋ ಆಗಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 6th month ದ ಬಾಡಿ ಈಸ್ ಕವರ್ಡ್ ಬೈ ಫೈನ್ ಹೇರ್. ಪೂರ್ತಿ ಬಾಡಿ ಮೇಲ್ಗಡೆ ಹೇರ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ. ಐ ಲ್ಯಾಶಸ್ ಎಲ್ಲ ಓಪನ್ ಆಗ್ತವೆ ಮತ್ತು ಐ ಲ್ಯಾಶಸ್ ಫಾರ್ಮ್ ಆಗಿ ಈ ಐ ಲಿಡ್ಸ್ ಕೂಡ ಸಪ್ರೇಟ್ ಆಗ್ತವೆ. ಓಕೆ, ಸೊ 6th month ಮುಗೀತು ಅಂದರೆ ದಿಸ್ ಈಸ್ ದ ಸೆಕೆಂಡ್ ಟ್ರೈಮೆಸ್ಟರ್. ಓಕೆ, ಸೊ 9 ತಿಂಗಳನ್ನು 3 ತಿಂಗಳಾಗಿ ಜಸ್ಟ್ ಡಿವೈಡ್ ಮಾಡಿರೋದು. ಫಸ್ಟ್ 3 ತಿಂಗಳು ಫಸ್ಟ್ ಟ್ರೈಮೆಸ್ಟರ್, ದೆನ್ ನೆಕ್ಸ್ಟ್ 3 ತಿಂಗಳು ಸೆಕೆಂಡ್ ಟ್ರೈಮೆಸ್ಟರ್ ಆ್ಯಂಡ್ ಲಾಸ್ಟ್ 3 ತಿಂಗಳು ಥರ್ಡ್ ಟ್ರೈಮೆಸ್ಟರ್ ಅಂತ. ಎಟ್ ದ ಎಂಡ್ ಆಫ್ 9 months ಅಂದರೆ ಕಂಪ್ಲೀಟಾಗಿ ಗೆಸ್ಟೇಷನಲ್ ಪೀರಿಯಡ್ ಮುಗಿದ ಮೇಲೆ ದೇರ್ ಈಸ್ ಅ ಫುಲ್ಲಿ ಡೆವಲಪ್ಡ್ ಫೀಟಸ್. ಸೊ ಊಂಬ್ ಒಳಗಡೆ, ಗರ್ಭಾಶಯದ ಒಳಗಡೆ ಕಂಪ್ಲೀಟಾಗಿ ಫೀಟಸ್ಸು ಡೆವಲಪ್ ಆಗಿರುತ್ತೆ ಆ್ಯಂಡ್ ಇಟ್ ಈಸ್ ರೆಡಿ ಫಾರ್ ಡೆಲಿವರಿ, ಅಂದರೆ ಪಾರ್ಚುರೇಷನ್ ಆಗಲಿಕ್ಕೆ ರೆಡಿ ಆಗಿದೆ ಅಂತ. ಅದು ಕೂಡ ಸಪ್ರೇಟ್ ವಿಡಿಯೋ. ಪಾರ್ಚುರೇಷನ್ ಹೆಂಗೆ ಆಗುತ್ತೆ, ಯಾವ್ಯಾವ ಸ್ಟಿಮ್ಯುಲೇಷನ್ ಆಗುತ್ತೆ, ಯಾವ್ಯಾವ ಹಾರ್ಮೋನ್ಸ್ ಜಾಸ್ತಿ ಆಗ್ತವೆ ಅಂತ ಆ ವಿಡಿಯೋದಲ್ಲಿ ಕಲಿಯೋಣ. ಸೊ ಜಸ್ಟ್ ನಿಮಗೆ ಇಲ್ಲಿ ರಫ್ ಆಗಿ ಹೆಂಗೆ ಡೆವಲಪ್ಮೆಂಟ್ ಸ್ಲೋ ಆಗಿ ಹೆಂಗೆ ಒಂದೊಂದು ಆರ್ಗನ್ಸು ಡೆವಲಪ್ ಆಗ್ತಾ ಇದ್ದಾವೆ ಅಂತ ಗೊತ್ತಾಗಲಿಕ್ಕೆ ಜಸ್ಟ್ ಇಲ್ಲಿ ನೋಟ್ ಮಾಡಿರೋದು. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಗ್ಯಾಸ್ಟ್ರುಲೇಷನ್ ಆ್ಯಂಡ್ ದ ಗೆಸ್ಟೇಷನಲ್ ಪೀರಿಯಡ್. ಸೊ ಗ್ಯಾಸ್ಟ್ರುಲೇಷನ್ನಲ್ಲಿ ಹೈಪೋಬ್ಲಾಸ್ಟ್ ಸೆಲ್ಸು ಮೂವ್ ಆಗ್ತಾ ಜರ್ಮ್ ಲೇಯರ್ಸನ್ನು ಫಾರ್ಮ್ ಮಾಡ್ತವೆ. ನೆಕ್ಸ್ಟ್ ಜರ್ಮ್ ಲೇಯರ್ಸನ್ನು ಇಟ್ಕೊಂಡು ಸ್ಲೋ ಆಗಿ ಒಂದೊಂದೇ ಟಿಶ್ಯೂ ಮತ್ತು ಆರ್ಗನ್ಸು ಬೆಳಿಲಿಕ್ಕೆ ಹೋಗ್ತವೆ. 4 ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಮ್ಬ್ರೇನ್, ಯಾವ್ಯಾವುದು ಮೇಲ್ಗಡೆ ಎಮ್ನಿಯಾನ್, ದೆನ್ ಯೋಕ್ ಸ್ಯಾಕ್ ಇದೆ, ಹೊರಗಡೆಯಿಂದ ಪೂರ್ತಿ ಕೊರಿಯಾನ್ ಇದೆ, ಆಮೇಲೆ ಒಂದು ಸ್ಮಾಲ್ ಅಲೆಂಟಾಯ್ಸ್ ಇದೆ. ಸೊ ಈ 4 ಮೆಮ್ಬ್ರೇನ್ಸು ಎಂಬ್ರಿಯೋಗೆ ನರಿಶ್ಮೆಂಟನ್ನು ಕೊಡ್ತಾ ಇರ್ತವೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ನಾವು ಪ್ಲಾಸೆಂಟಾ ಆ್ಯಂಡ್ ದ ಹಾರ್ಮೋನ್ಸ್ ಸಿಕ್ರೆಟೆಡ್ ಬೈ ದ ಪ್ಲಾಸೆಂಟಾ ಆ್ಯಂಡ್ ದೇರ್ ರೋಲ್, ಆ ಹಾರ್ಮೋನ್ಸ್ಗಳು ಹೆಂಗೆ ಪ್ರೆಗ್ನೆನ್ಸಿಯನ್ನು ಮೇಂಟೈನ್ ಮಾಡ್ತವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕಲಿಯೋಣ. So we'll meet again in the next video. Thank you for watching.